ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ. ಲಾ 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 ಲಾ. ಆಮೇಲೇನು? ಬಿಗಿನಿಂಗ್ ಇಂದ ಬರೋಣ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ. ಏನ್ ಬ್ಯೂಟಿಫುಲ್ ಆಗಿದೆ ವಾಯ್ಸ್. ಯಾರ್ದು? ನಾನು ಭವ ಬಾಲಕುಮಾರಿ. ಹೌದಾ? ನಮ್ಮನೆ ಓನರ್. ನಮ್ಮನೇನ್ ಬಂತು ಕರ್ಮ. ನೀನು ಹೋಗಿ ಮನೆ ಓನರು, ನಾನ್ ಬಾಡಿಗೆಗಿದ್ದೀನಿ ಅಷ್ಟೇ. ಇನ್ನೊಂದ್ಸಲ ಭಾವಾಗಿವ ಅಂದ್ರೆ ನಾನು ಈ ಸೋಪ್ ನಂಗೆ ಸತ್ತೋಗ್ಬಿಡ್ತೀನಿ. ಬೆಳಿಗ್ಗೆ ಬೆಳಿಗ್ಗೆನೆ ಏನ್ ಭಾವ ಅಪಶಕ್ನದ ಮಾತು? ಎಲ್ರು ನಿನ್ನ ಸುಮ್ನೆ ಭಾವ ಭಾವ ಅಂತ ಕರೆದ್ರೆ ನಾನು ಪ್ರೀತಿಯಿಂದ ಮುದ್ದಾಗಿ ಭಾವ ಭಾವ ಅಂತ ಕರೆಯೋದ್ ತಪ್ಪ. ಎಲ್ರು ನನ್ನ ಪ್ಲೇನ್ ಆಗಿ ಭಾವ ಅಂತ ಕರೀತಾರೆ, ನೀನು ಫೀಲಿಂಗ್ ಅಲ್ಲಿ ಕರೀತೀಯಾ? ನನಗ್ ಬುದ್ಧಿ ಇಲ್ಲ. ಲಕ್ಷಣವಾಗಿ ಬಾಗಲಕೋಟೆ ವಾಸುದೇವರವನ ಹೆಸರನ್ನ ಪೂರಾ ಬರಿಬೇಕಾದ್ರೆ ರೀಫಲ್ ಅಲ್ಲಿ ಇರೋ ಇಂಕ್ ಖರ್ಚಾಗುತ್ತೆ ಅಂತ ಊರಿನ ಹೆಸರಿಂದ ಬಾ ತಗೊಂಡು ನನ್ನ ಹೆಸರಿಂದ ವಾ ತಗೊಂಡು ಬಾವಾ ಅಂತ ಮಾಡ್ಕೊಂಡೆ. ಹೋಗಿ ಹೋಗಿ ನಿನ್ನ ಹತ್ರ ಸಿಗಾಕೊಂಡಲ್ಲ, ಯಾವ ಜನದಲ್ಲಿ ಮಾಡಿ ಪಾಪನ ಏನೋ. ಫೀಲ್ ಮಾಡ್ಕೋಬೇಡ ಬಾವ, ಇವತ್ತಿನಿಂದ ನನ್ನ ಹೆಸರನ್ನ ಚೇಂಜ್ ಮಾಡ್ಕೋತೀನಿ. ನನ್ನ ಹೆಸರು ಇಷ್ಟುದ್ದ ಇದೆ, ಬಾಲಕುಮಾರಿ ಅಂತ. ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಾಕೊಂತ ಇಟ್ಕೋತೀನಿ. ಬಾವ ಬಾವ ಪ್ರೀತಿನ ಒಂದ್ಸಲ ಬಾಕೊಂಡ್ ಕರಿ ಬಾವ. ಬಾಕು ಏನ್ ಬಂತು ಕರ್ಮ? ಸುತ್ತಿ ಕೊಡ್ಲಿ ಮುಚ್ಚು ಅಂತೆಲ್ಲ ಕರಿತೀನಿ, ನೀನ್ ಮಾತ್ರ ಬಾವ ಅಂತ ಕರಿಬೇಡ. ನನ್ ದಪ್ಪಗಿರೋದನ್ನ ನೋಡಿ ನಿಮ್ಗೆ ಅಸಹ್ಯನಾ? ನನ್ 16ನೇ ವಯಸ್ಸಿನಲ್ಲಿ ಇನ್ನೂ ಗುಂಡ್ಗುಂಡಾಗಿದ್ದೆ. ನಮ್ಮನೆಗ್ ಪೇಪರ್ ಹಾಕ್ತಿದ್ದ ಹುಡ್ಗ ನನ್ ಯೌವನ ನೋಡಿ ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಕೇಳ್ತಿದ್ದ. ಅವನಂದ್ರ ಮದ್ವೆ ಮಾಡ್ಕೊಂಡು ಹೋಗ್ತಿದ್ದೆ. ಮಾಡ್ಕೊಂಡಿದ್ರೆ ಅವನು ಹೋಗ್ತಾ ಇದ್ದ. ಯಾಕೆ ಸುಮ್ನೆ ಪರದಾಡ್ತೀಯ? ಆಗೋಯ್ತು, ಮುಕ್ಕಾಲ್ ಭಾಗ ಆಗೋಗಿದೆ. ಇನ್ನೊಂದು 10 ವರ್ಷ ನೀನ್ ಸುಮ್ನೆ ಇದ್ರೆ ಪರ್ಮನೆಂಟ್ ಆಗಿ ಅಂಗಡಿನ ಮುಚ್ಬೋದು. ಆಮೇಲೆ ರಾಮ ಕೃಷ್ಣ ಅಂತ ಹಾಯಾಗಿರ್ಬೋದು. ನಾನ್ ಬರ್ತೀನಿ. ಅಷ್ಟೇನಾ ಭಾವ? 1 2 3 4 5 6 7 1 2 3 4 5 6. ಎಷ್ಟ್ ಸಲ ಲೆಕ್ಕ ಹಾಕಿದ್ರು ಒಂದು ಕಂತಿನ ಜಾಸ್ತಿ ಆಗೋದೇ ಇಲ್ಲ ಅನ್ನತ್ತಲ್ಲ. ಈ ಕೋಳಿ ಮೊಟ್ಟೆ ಇಡುತ್ತಲ್ಲ, ಹಾಗೆ ಈ ನೋಟಿನ ಕಂತೆಗಳು ಯಾವ ಮೊಟ್ಟೆ ಇಡುತ್ತೆ? ಆ ಕಾಲ ಯಾವಾಗ ಬರುತ್ತೋ ಏನೋ. ನಮಸ್ಕಾರ. ಏನೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಕಾವೇರಿ ಜಲವಿವಾದದ ಗಲಾಟೆನಲ್ಲಿ ನೊಂದ ಸಂತ್ರಸ್ತರಿಗೆ ನಮ್ಮ ಲೇಡೀಸ್ ಸಂಘದಿಂದ ಏನಾದ್ರೂ ಸಹಾಯ ಮಾಡೋಣ ಅಂತ. ಅಂದ್ರೆ ಚಂದ ವಸೂಲಿ ಮಾಡಕ್ಕೇನೆ? ಎಷ್ಟ್ ಕೊಡ್ಬೇಕು? ಚಂದ ಇಷ್ಟೇ ಅಂತಿಲ್ಲ, ಎಷ್ಟ್ ಕೊಟ್ರು ತಗೋತೀವಿ. ಅಷ್ಟು ದೂರದಿಂದ ಬಂದಿದ್ದೀರಾ, ಬರೀ ಕೈಲಿ ಕಳ್ಸೋದು ಅಷ್ಟೊಂದು ಚೆನ್ನಾಗಿರಲ್ಲ. ಪೆನ್ ಪ್ಲೀಸ್. ತಗೊಳ್ಳಿ. ನಂದು ಅಂತ 1500 ರೂಪಾಯಿ. ತುಂಬಾ ಥ್ಯಾಂಕ್ಸ್ ಸರ್. ಪೆನ್ ಪ್ಲೀಸ್. ನಿಮ್ದೇನಾ? ಮಾವ ಅವ್ರೆ, ಚೆಕ್ ಸೈನ್ ಹಾಕದೆ ಮರ್ತ್ಬಿಟ್ಟಿದ್ದೀರಾ? ಮರ್ತಿಲ್ಲ ಮೇಡಮ್, ನಾನೇ ಹಾಕಿಲ್ಲ. ಯಾಕೆಂದ್ರೆ ಬಲಗೈಲಿ ಕೊಡೋ ದಾನ ಎಡಗೈ ಗೊತ್ತಾದ್ರೆ ಪುಣ್ಯ ಸಿಗಲ್ವಂತೆ. ಅದು ಅಲ್ಲದೆ ನನಗೆ ಈ ಹೆಸರು, ಕೀರ್ತಿ, ಪ್ರತಿಷ್ಠೆ ಯಾವ್ದ್ರ ಮೇಲೂ ಆಸೆ ಇಲ್ಲ. ನಾನ್ ಬರ್ತೀನಿ. ಅಲ್ಲ, ಏನೇ ಇದು ಹೀಗನ್ಬಿಟ್ರು? ಸಿಕ್ಕ ಸೈನ್ ಹಾಕ್ತಾ ಹೋದ್ರೆ ಕ್ಯಾಶ್ ಹೇಗೆ ಆಗುತ್ತೆ? ನಾನು ಅವತ್ತೇ ಹೇಳಿಲ್ವೇನ್ರಿ ಅವ್ನು ತುಂಬಾ ಕಂಜೂಸು ಅಂತ. ಇಲ್ಲೇ ನೋಡ್ತಾ ಇದೀಯ, ಕೋಚಿನ ಕುಣಿತೈತೆ. ಅಲ್ಲಿ ನೋಡು, ಪೆಟ್ರೋಲ್ ಖರ್ಚೈತೆ ಅನ್ಬಿಟ್ಟು ಹೆಂಗ್ ತಗಲ ಹಾಕೊಂಡು ಹೋಯ್ತಾವನೆ. ನೀನು ಇದೆಯಾ ಮೂರ್ಖ ಮುಟ್ಟಾಳ, ನಾನು ಒಟ್ಟಾಳ. ಏನಯ್ಯ ತಿರುಪತಿ? ಏನ್ ಹೇಳಿ ಸರ್? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಮೊನ್ನೇನೋ ಮೈಗೂ ಹುಷಾರಿಲ್ಲ ಅಂತ ಇದ್ದೆ. ಈಗ ಪರವಾಗಿಲ್ಲ ಸರ್, ಆರೋಗ್ಯವಾಗಿದ್ದೀನಿ. ಮನುಷ್ಯನಿಗೆ ಆರೋಗ್ಯವೇ ಮಹಾಭಾಗ್ಯ. ದುಡ್ಡೇನಯ್ಯ ಇವತ್ತೆಲ್ಲ ನಾಳೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅಲ್ವಾ? ಹೌದು ಸರ್. ಅದಕ್ಕೆ ಒಳ್ಳೊಳ್ಳೆ ಔಷಧಿ ತಗೋ. ನೋಡಯ್ಯ ತಿರುಪತಿ, ನನ್ನ ಗಾಡಿ ಆಚೆ ನಿಲ್ಸಿದ್ದೀನಿ. ಒಂದ್ ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ. ಸ್ವಲ್ಪ ಹುಷಾರು ನೋಡ್ಕೋ, ಕಳ್ಳನ ಮಕ್ಳು ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ. ನೀವು ನಮ್ಮ ಹತ್ರ ಚೌರ ಮಾಡಿಸ್ಕೊಳಕ್ ಬಂದ್ರೆ ಇವನು ನಮ್ಗೆ ಚೌರ ಮಾಡ್ಬಿಡ್ತಾನೆ. ಆಚೆ ಕಡೆ ಗಾಡಿ ನಿಲ್ಸವ್ನೆ, ಸ್ಟ್ಯಾಂಡಿಗೆ ಕಾಸು ಕೊಡಕ್ ಯೋಗ್ಯತೆ ಇಲ್ಲ, ಕಂಜೂಸ್ ನನ್ ಮಗ. ಏನಯ್ಯ ಚೆನ್ನಾಗಿದ್ಯಾ? ಹ್ಞೂ ಸರ್.
ತಗೊಳ್ಳಿ ಸರ್. ಏನವ ಹೆಂಗಿದೆ ವ್ಯಾಪಾರ? ಅಯ್ಯೋ ವ್ಯಾಪಾರದ ಕತೆ ಏನ್ ಹೇಳಿ ಸ್ವಾಮಿ, ಯಾಕೋ ಏನೋ ಬತ್ತ ತರಕಾರಿ ಕೊಳ್ಳೋರೆ ಕಮ್ಮಿ ಆಗ್ಬಿಟ್ಟವ್ರೆ. ನಿಮ್ ಕಸ್ಬ ಆರಾಮ್ ಬಿಡಿ, ಬೋಣಿ ಆಯ್ತದೋ ಇಲ್ವೋ, ರಸೀದಿ ಕೊಡ್ತೀರಾ, ಹಣ ತಕೊಂಡ್ ಹೋಯ್ತೀರಾ. ಅಲ್ಲಿ ಜೋಡ್ಸು. ಎಲ್ಲ ನಿಮ್ಮಣ್ಣ ಊರ್ಗ್ ಹೋಗಿದಾರೆ ಸೊಮೆ. ನೀವ್ ಬಂದ್ ದುಡ್ಡು ಕೇಳಿದ್ರೆ ಅಕ್ಕಿ ಕೊಡು ಅಂತ ಹೇಳಿದ್ರು. ಅಕ್ಕಿ ತಗೊಂಡ್ ನಾನೇ ಮಾಡ್ಲಿ, ಕೊಡ ದುಡ್ಡನ್ನ. ಇದೇನ್ ಸೊಮೆ, ಅಕ್ಕಿ ಕೊಟ್ರೆ ಬೇಡ ಅಂತೀರಾ? ಅನ್ನ ತಿನ್ನೋದೇನ್ ಬಿಟ್ಬಿಟ್ಟಿದೀರಾ? ಹೌದು, ಬರೀ ಗಾಳಿ ನೀರು ಕುಡ್ಕೊಂಡೆ ದುಡ್ಡಿನ ವಾಸನೆ ನೋಡ್ತಾ ಇದೀನಿ. ನಿನ್ಗೆ ಯಾಕೆ ಅದಲ್ಲ, ಕೊಡ ದುಡ್ಡನ್ನ. ತಗೊಳ್ಳಿ. ಸಣ್ಣಕ್ಕೆ ಹೆಂಗೆ? ನಿಮ್ಗೆ ಯಾಕ್ರಿ ಅದ್ರ ರೇಟ್ ಇಲ್ಲ? ನೀವೇನ್ ದುಡ್ಡು ಕೊಟ್ಟು ಕೊಂಡ್ಕೊಂತೀರಾ? ಅದು ಸರಿ ಏನು. ತಿರುಪ್ತಿ ತಿಮ್ಮಪ್ಪ, ಮುಂದಿನ ವರ್ಷ ಇವ್ರಿಗೆ ಮಾತ್ರ ಕಾಂಟ್ರಾಕ್ಟ್ ಸಿಗ್ದಾಗ ಮಾಡಪ್ಪ. ಕಿಲೋ ಹೇಗಪ್ಪ? 8 ರೂಪಾಯಿ ಅಮ್ಮ. 4 ರೂಪಾಯಿ ಮಾಡ್ಕೊಪ್ಪ. ಆಗಲ್ಲಮ್ಮ. ಪರವಾಗಿಲ್ಲ ಕೊಡಪ್ಪ. ಆಗಲ್ಲ ಅಂದ್ರೆ ಆಗಲ್ಲ. ಯಾಕಾಗಲ್ಲ? 4 ರೂಪಾಯಿಗೆ ಎಲ್ಲ ವೆರೈಟಿ ತರಕಾರಿ ನಾನ್ ಕೊಡ್ತೀನಿ. ತಗೊಳ್ಳಿ, 4 ರೂಪಾಯಿ ಕೊಡಿ. ತಗೋಪ್ಪ. ಬೊಕ್ಸೆ ಅಕ್ಕಿದೆ ಬೇಕಾ? ಬೊಗ್ಸೆ ಅಕ್ಕಿನ? ಹೋಗ್ಲಿ ಬಿಡಮ್ಮ, ಇನ್ನೊಂದು 4 ದಿನ ಆದ್ರೆ 1 ಕಿಲೋ ಆಗುತ್ತೆ, ಅವಾಗ ಮಾಡ್ತೀನಿ. ಈ ತರ ತರಕಾರಿನ ಮಾರ್ಕೆಟ್ ಇಂದ ಲಪ್ಟಾಯಿಸ್ಕೊಂಡ್ ಬಂದು ಮಾರ್ಕೊಳಕ್ ನಿಂಗೆ ನಾಚಿಕೆ ಆಗಲ್ವಾ? ದಡಿಯ ನನ್ನ ಮಗನೇ, ದೂಸರ ಮಾತಾಡಿದ್ರೆ ಹಲ್ಲು ದುರ್ಸ್ಬಿಡ್ತೀನಿ. ನನ್ನ ಯಾರಂತ ತಿಳ್ಕೊಂಡಿದ್ಯಾ? ಮುನ್ಸಿಪಲ್ ಮಾರ್ಕೆಟ್ ಕಾಂಟ್ರಾಕ್ಟರ್. ನೀನ್ ಈ ರೀತಿ ರೋಡ್ನಲ್ಲೆಲ್ಲ ತರಕಾರಿ ಮಾರಂಗಿಲ್ಲ, ಗೊತ್ತಾ? ನನ್ನ ಮಗನ ಕಟ್ಟು, ಟ್ಯಾಕ್ಸ್ ಕಟ್ಟು. ಸ್ವಾಮಿ ಬೀದಿ ಬೀದಿ ಮನೆ ತಿರ್ಕೊಂಡು ತರಕಾರಿ ಮಾರ್ಕೊಂಡು ನನ್ನ ಹೆಂಡತಿ ಮಕ್ಕಳು ಸಾಕ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಬೇಕಾದ್ರೆ 2 ಬಾಳೆಹಣ್ಣು ತಗೊಳ್ಳಿ. ನನ್ನ ಮಗನೇ, ಹಾಗ್ ಬಾ ದಾರಿಗೆ. ನನ್ನ ಹೃದಯ ತುಂಬಾ ಸಾಫ್ಟು, ಬೇಗ ಕರ್ಗೋಗುತ್ತೆ. ಹೋಗು. ಇವತ್ತಿನ ಬ್ರೇಕ್ಫಾಸ್ಟ್ ಪ್ರಾಬ್ಲಮ್ ಇಲ್ಲ. ಮುನ್ಸಿಪಾಲ್ಟಿ ಆಫೀಸ್ಗೆ ಹೋಗೋದಾಗ ಮುನ್ಸಿಪಾಲ್ಟಿ ಲಾರಿ ಸ್ವಲ್ಪ ಹೊತ್ತು ಮೂವಿ ಹಿಡ್ಕೊಂಡು ಕೂತ್ಕೊಂಡ್ರೆ ಖರ್ಚಿಲ್ದ ಆಫೀಸಿಗೆ ಸೇರ್ಬೋದು. ನಮಸ್ಕಾರ ರೀ. ಏನ್ ಸ್ವಾಮಿ, ನನಗೆ ನಮಸ್ಕಾರ ಮಾಡ್ತೀರಾ ನೀವು? ತಪ್ಪೇನಿದೆ ರೀ, ಕೈ ಖಾಲಿಯಾಗಿ ಇದೆಯಲ್ಲ, ಏನು ಸೌದಾಗಲ್ಲ. ಅಂದಾಗೆ ಲಾರಿಯಲ್ಲಿ ಹೊರಟಿದೆ. ಮುನ್ಸಿಪಲ್ ಆಫೀಸ್ ಕಡೆ ಹೋಗ್ತೇವೆ ಸ್ವಾಮಿ. ಹೌದಾ? ಅಂದಾಗೆ ನೀವೇನೋ ಲೋನ್ ಅಪ್ಲಿಕೇಶನ್ ಹಾಕಿದೆ ಅಂತ ಕೇಳ್ಪಟ್ಟೆ, ಏನಾಯ್ತು? ಅಯ್ಯೋ, ನನ್ ಲೋನ್ ವಿಚಾರ ಏನ್ ಕೇಳ್ತೀರಾ ಸ್ವಾಮಿ? ನನ್ ಫೈಲು ಟೇಬಲ್ ಹೋಗ್ಬೇಕಾದ್ರೆ ನನ್ ಪ್ರಾಣನೇ ಹೋಗ್ಬಿಡ್ತದೆ. ಆ ಲೋನ್ ವಿಚಾರ ಏನು ಅಂದ್ರೆ. ಸರಿ ಹೋಗ್ತಾ ದಾರಿಲಿ ಮಾತಾಡೋಣ ಬನ್ನಿ. ಸರಿ ಹತ್ತಿ ಮತ್ತೆ ನಡಿಯಪ್ಪ ಡ್ರೈವರ್, ನಡಿ. ಅಣ್ಣ, ಈ ಹುಚ್ಚ ಯಾರಣ್ಣ? ಈ ಹುಚ್ಚನ ಆ ಕಂಜೂಸ್ ಕಾಂಟ್ರಾಕ್ಟರ್ ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡಿದ್ದೋನು. ಅವನ್ ಜಿಪುಣತನ ನೋಡಿ ಇವನು ಹುಚ್ಚ ಆಗ್ಬಿಟ್ಟ. ನೀನಾ? ನಿನ್ ಮನೆ ಇದೇನಾ? ನೀನ್ ಯಾವಾಗ ಬಂದೆ ಮನೆಗೆ? ಈಗ ತಾನೇ ಈ ಮನೆಗ್ ಬಂದ್ ಇಳ್ಕೊಂಡ್ವಿ. ಇಳ್ಕೊಂಡ್ಯೋ ಹದ್ಯೋ ನನಗೆ ಬೇಕಾಗಿಲ್ಲ. ನನ್ನ ಸ್ಟ್ಯಾಂಪ್ ನನ್ನ ಕೊಟ್ಬಿಡು. ಇಲ್ವಲ್ಲ? ಏನೋ ಮಾಡ್ದೆ? ಹಾಫ್ ರೇಟಿಗೆ ಮಾರ್ಬಿಟ್ಟ? ಇಲ್ಲ, ನುಂಗ್ಬಿಟ್ಟೆ. ಏನು ನುಂಗ್ಬಿಟ್ಟ? ಈ ಕತೆ ಎಲ್ಲ ನನಗೆ ಬೇಡ. ಒಳ್ಳೆ ಮಾತಿಂದ ನನ್ನ ಸ್ಟ್ಯಾಂಪ್ ನನ್ ಕೊಡ್ತೀಯ ಇಲ್ವೋ? ನುಂಗಾದ್ಮೇಲೆ ನಿಂಗ್ ಹೇಗ್ ಕೊಡೋದು? ಒಂದ್ ಕೆಲ್ಸ ಮಾಡು, ನಾಳೆ ಬೆಳಗ್ಗೆ ಬಂದು ಹುಡುಕು. ಹೊಟ್ಟೆ ಜೀರ್ಣ ಆಗಿದ್ರೆ ನಿನ್ ಸ್ಟ್ಯಾಂಪು ನಿಂಗೆ ಸಿಗುತ್ತೆ. ಎಲ್ಲ ಚಿತ್ರಿ, ಇಷ್ಟೊಂದು ಮಾತಾಡ್ತೀಯಾ ನಿನ್ನ? ಚಾಕು ಅರ್ಜೆಂಟ್ ತಗೊಂಡ್ಬರ್ತಾ ಇದ್ರೆ ಸ್ಟ್ಯಾಂಪ್ ನುಂಗ್ದಾಗ ಇದನ್ನ ನುಂಗಾಕ್ಬಿಡ್ತಾನೆ. ಛತ್ರಿನ ತಗೊಂಬಂದು. ಭಾವ, ಎಲ್ಲಿ ಹೋಗ್ತಾ ಇದ್ಯಾ? ನೋಡು, ಒಳ್ಳೆ ಮತ್ತೆ ದಾರಿ ಬಿಡ್ತೀಯ ಇಲ್ವಾ? ನನ್ ಚಾಕು. ಚಾಕು? ನೀನೇ ಒಂದ್ ಚಾಕು ಇದ್ ಹಾಗಿದ್ಯಾ? ಹಾಗೂ ಬೇಕಾದ್ರೆ ನಾನಿಲ್ವಾ ನಿನ್ ಬಾಕು? ನೋಡು, ಬಿಟ್ಟೆ ಕಳ್ಮುಂಡೆ ನುಂಗಾಕ್ಬಿಡುತ್ತೆ. ಏನ್ ನುಂಗಾಕ್ಬಿಡ್ತಾನೆ? ಬಂದ್ ಹೇಳ್ತೀನಿ. ನಾನ್ ನಿನ್ ಬಿಡಲ್ಲ. ನನ್ ಫಿಟ್ ಚೆನ್ನಾಗಿರೋದ್ರಿಂದ ನನ್ ಚಾಕು ನನಗೆ ಸಿಕ್ತು. ಇದನ್ನ ತೋರಿಸಿ ಹೇಗನ ಮಾಡಿ ನನ್ನ ಸ್ಟ್ಯಾಂಪ್ ನ ಸಂಪಾದಿಸ್ಕೋಬೇಕು.
ನಮಸ್ಕಾರ. ನಮಸ್ಕಾರ. ನಿಮ್ ಮನೆ ಮಾಡಿ ಮೇಲೆ ಒಂದ್ ಪೋರ್ಷನ್ ಖಾಲಿ ಇದೆ ಅಂತ ಮುನ್ಸಿಪಲ್ ಆಫೀಸಲ್ಲಿ ಗೊತ್ತಾಯ್ತು. ಅಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ? ತಿಂಗಳ ಸಂಬಳಕ್ಕಲ್ಲ, ಆದ್ರೂ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ತಿರ್ತೀನಿ. ಒಳಗ್ ಬನ್ನಿ. ಮನೆ ಬಾಡಿಗೆ ಎಷ್ಟು? 20 ರೂಪಾಯಿ. ಏನು, ಕೇವಲ 20? ಓನ್ಲಿ 2 ಟೆನ್ಸ್? 20 ರೂಪಾಯಿ ಅಂದ್ರೆ 2 ಟೆನ್ಸ್ ಆಗದೆ 20 ಟೆನ್ಸ್ ಆಗುತ್ತಾ? ನೀವು ತುಂಬಾ ತಮಾಷೆ ಮಾತಾಡ್ತೀರಾ. ತೋಳಿ 20 ರೂಪಾಯಿ ಅಡ್ವಾನ್ಸ್. ಮನೇನೆ ನೋಡ್ಲಿಲ್ಲ? ನನಗ್ ಮನೆಗಿಂತ ಬಾಡಿಗೆನೇ ತುಂಬಾ ಮುಖ್ಯ. ಆದ್ರೂ ಒಂದ್ಸರಿ ಮನೆ ನೋಡಿ. ಪರವಾಗಿಲ್ಲ ರೀ, ಮನೆ ನೋಡಿ ಮನೆ ಒಡ್ತಿ ನೋಡ್ಬೇಕು ಅಂತಾರೆ. ನಾನಂತೂ ಮನೆ ಒಡ್ತಿ ನೋಡಾಯ್ತು. ತೋಳಿ. ಅಂದಾಗೆ ತಾವು ಶ್ರೀಮತಿನೋ ಕುಮಾರಿನೋ? ಹೆಸರಿನ ಹಿಂದೆ BA ಇದೆಯಾ ಹೊರತು ಹೆಸರಿನ ಮುಂದೆ ಯಾವ ಮತಿನೂ ಇಲ್ಲ. ನನ್ಗೂ ಅಷ್ಟೇ, ಯಾವ ಮತಿನೂ ಇಲ್ಲ. ಆದ್ರೂ ನಾನು ತುಂಬಾ ಬುದ್ಧಿವಂತ. ಹಾಗೆ ಅಂತೀರೋ? ನೀ ಬಾಳ್ ಬೆಳ್ಳಿಟ್ಕೊಂಡು ಕಚ್ಚು ಅಂದ್ರು ನಾನ್ ಕಚ್ಚಲ್ಲ. ಅದು ಅಲ್ಲದೆ ಸಾಕು. ನಾಳೆ ಮನೆ ಕೊಟ್ರೆ ಹೀಗೆ 24 ಗಂಟೆ ಮಾತಾಡ್ತಾನೆ ಇರ್ತೀರಾ? ನೋ 24 ಗಂಟೆ ಮಾತಾಡಲ್ಲ. ಅಗತ್ಯ ಬಿದ್ದಾಗ ಮಾತ್ರ ಮುತ್ತುದುರ್ದಂಗೆ 1-2 ಮಾತಾಡ್ತೀನಿ ಅಷ್ಟೇ. ಸದ್ಯಕ್ಕೆ ಮನೆ ನೋಡೋಣ ಬನ್ನಿ. ಇದೆ ನಿಮಗ್ ಬಾಡಿಗೆ ಕೊಡೋ ಮನೆ. ಇದು ಮನೆನಾ? ಗುಡಿಸ್ಲಲ್ವಾ? ಗುಡಿಸ್ಲು ಅಂತ ಕನ್ನಡದಲ್ಲಿ ಹೇಳೋಕ್ ಅವಮಾನ ಅನ್ಕೊಂಡ್ರೆ ಇಂಗ್ಲಿಷ್ ನಲ್ಲಿ ಕಾಟೇಜ್ ಅಂತ ಹೇಳ್ಬೋದಲ್ಲ. ಈ ರೀತಿ ಅಡ್ಜಸ್ಟ್ಮೆಂಟ್ ಆಗೋದಾದ್ರೆ ಕಂಜೂಸ್ತಾನೆ ಯಾಕೆ? ಮೈಸೂರು ಪ್ಯಾಲೇಸ್ ಅಂತಾನೆ ತಿಳ್ಕೊಳ್ಳೋಣ. ಸ್ವಲ್ಪ ಪ್ಯಾಲೇಸ್ ತೋರಿಸ್ತೀರಾ? ಹೇಗಿದೆ? ವೆರಿ ಗುಡ್, ವೆರಿ ಗುಡ್. ಇನ್ನು ನಮ್ ಕಂಡೀಷನ್ಸ್, ರಾತ್ರಿ 8 ಗಂಟೆಗೆಲ್ಲ ಬಾಗಿಲು ಬೀಗ ಹಾಕ್ಬಿಡ್ತೀವಿ. ತೀರಾ ಅಷ್ಟು ಬೇಗ ಮುಚ್ಚೋದು ಅಂದ್ರೆ ಹಾಗೆ? ಮತ್ತೇನೇನ್ರಿ, ನೀವು ಕೂಡ 20 ರೂಪಾಯಿಗೆ ಬೆಳಗಿನ ಜಾವದವರೆಗೂ ತಕೊಂಡಿರೋಕ್ಕಾಗತ್ತಾ? ರಾತ್ರಿ ಹಾಕಿದ ಬಾಗಿಲು ಬೀಗನ ಬೆಳಗಿನ ಜಾವ ಕೋಳಿ ಕೂಗಿದ್ಮೇಲೆ ತೆಗಿಯೋದು. ಓಕೆ. ನೀರನ್ನ ಮಿತವಾಗಿ ಬಳಸ್ಬೇಕು. ಮಿತಾ? ಅದ್ರಲ್ಲ ನಾವು ಚಕ್ರವರ್ತಿಗಳು. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. 9 ಗಂಟೆಗೆಲ್ಲ ಲೈಟ್ ಆಫ್ ಮಾಡ್ಬೇಕು. ಲೈಟ್ ಹಾಕಿದ್ರೆ ತಾನೆ ಆಫ್ ಮಾಡಕ್ಕೆ? ಲೈಟ್ ಹಾಕಿದ್ರೆ ಕತ್ಲಲ್ಲಿ ಹಾಕಿರ್ತೀರಾ? ನಾನು ಬ್ರಹ್ಮಚಾರಿ, ಸ್ವಯಂ ಪಾಕದ ಅಭ್ಯಾಸ. ಅಡಿಗೆ ಮಾಡ್ತಿರ್ಬೇಕಾದ್ರೆ ಬೆಂಕಿ ಉರಿತಿರುತ್ತಲ್ಲ, ಆ ಬೆಳಗ್ನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಆನಂದೋ ಬ್ರಹ್ಮ ಅನ್ನೋ ಹಾಗೆ ಆನಂದವೇ ನಮ್ಮ ಸಿದ್ಧಾಂತ. ಸರಿ, ನಮ್ಮ ಅಕ್ಕ ಭಾವನ್ ಪರಿಚಯ ಮಾಡಿಸ್ತೀನಿ ಬನ್ನಿ. ಆಗಲ್ಲ ಕಡೆ. ಅಯ್ಯೋ, ಆಗಲ್ಲ ಅನ್ಬೇಡಿ. ಒಂದ್ಸಲ. ನೀನು ಆಗಲ್ಲ ಅನ್ಬೇಡಿ, ಆಗಲ್ಲ ಅನ್ಬೇಡಿ ಪ್ಲೀಸ್. ಪ್ರಾಣ ತೆಗಿಬಿಡ, ಬಿಟ್ಬಿಡ ನೀನು. ಅಯ್ಯೋ, ನನಗ್ ಮೂಡ್ ಬಂದ್ಬಿಟ್ಟಿದೆ ರೀ. ನಿನಗೆ ಮೂಡ್ ಬಂದ್ಬಿಟ್ರೆ ಒತ್ತು ಹುಚ್ಚಾಡ್ತಿದ್ಯಾ? ಅಯ್ಯೋ ಹುಚ್ಚಯ್ಯ, ನನಗ್ ಮೂಡ್ ಬಂದ್ಬಿಟ್ಟಿದೆ. ನೀನಾದ್ರೂ ನನ್ ಗಂಡನ ರೆಕಮೆಂಡ್ ಮಾಡು. ಇವನೇ ಅಲ್ಲ ಅವರಪ್ಪ, ಅವ್ರ ತಾತ ಬಂದ್ ಹೇಳಿದ್ರೆ ನಾನು ಒಪ್ಕೊಳ್ಳೋದಿಲ್ಲ. ನನ್ನ ಕೈಲಿ ಆಗೋದಿಲ್ಲ. ಬೇಕಾದ್ರೆ ಒಂದಿನೇ ಕರ್ಕೊಂಡು ಹೋಗು. ಇವನ ಚಿಚಿ, ಇವನ್ ಕೈಲಿ ಆಗೋದಿಲ್ಲ ಕಣೆ. ಕೊನೆ ಸಲ ಹೇಳ್ತಾ ಇದ್ವಿ, ನನ್ನ ಕೈಲಿ ಆಗೋದಿಲ್ಲ. ಅಯ್ಯಯ್ಯೋ ಅಮ್ಮಲೇ, ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ವಲ್ಲ ಅಮ್ಮ. ಏನಕ್ಕ ಇದು ಅಸಹ್ಯ? ಅಯ್ಯೋ, ಇದೆಲ್ಲ ಅಸಹ್ಯ ಏನೇ ಬಂತು? ದಿನ ಇರೋದೆ ತಾನೇ. ಜಯ, ನಂಗ್ ಮೂಡ್ ಬಂದ್ಬಿಟ್ಟಿದೆ ಜಯ. ಅವ್ರ ಕೈಲಿ ಆಗೋಲ್ಲ ಅಂತಾರೆ, ನೀನಾದ್ರೂ ಹೇಳಿ. ಯಾರು ಎಷ್ಟೇ ಹೇಳಿದ್ರು ಅಂತಿಮ ನಿರ್ಧಾರ ಆಗೋಗ್ಬಿಟ್ಟಿದೆ, ನನ್ನ ಕೈಲಿ ಆಗೋಕಿಲ್ಲ. ನೀವೇನು ಗಾಬರಿ ಆಗಬೇಡಿ. ಅಮ್ಮ ಅವ್ರಿಗೆ ಕಥೆ ಬರೆಯೋ ಅಭ್ಯಾಸ. ಅವ್ರು ಮೂಡ್ ಬಂದಾಗಲೆಲ್ಲ ಪಟ 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 ಅಂತ ಹೇಳ್ಕೊಂಡು ಹೋಗ್ತಿರ್ತಾರೆ. ಅಯ್ಯ ಅವರು ಚಕ 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 ಅಂತ ಬರ್ಕೊಂಡು ಹೋಗ್ತಿರ್ತಾರೆ. ಯಾರು ಇವ್ರು? ಮಹಡಿ ಮೇಲಿರೋ ರೂಮ್ಗೆ ಬಾಡಿಗೆಗೆ ಬಂದಿದ್ದಾರೆ. ಆಗ್ಲೇ ಅಡ್ವಾನ್ಸ್ ಕೊಟ್ಟಿದ್ದಾರೆ. ರೂಮ್ ನೋಡಿ ಒಪ್ಕೊಂಡ್ರ? ಹೇಗಿದೆ? ಫಸ್ಟ್ ಕ್ಲಾಸ್ ಆಗಿದೆ. ಒಳ್ಳೆ ಓಪನ್ ಏರ್ ಥಿಯೇಟರ್ ಆಗಿದೆ. ಇವ್ರು ನಮ್ಮ ಅಕ್ಕ ಕನಕ ಅಂತ. ಚೀಚಿ, ಏನೇ ಜಯ, ಇಷ್ಟು ಚೀಪ್ ಆಗಿ ಪರಿಚಯ ಮಾಡ್ಕೊಡ್ತಾ ಇದೀಯಾ? ಅಖಿಲ ಕರ್ನಾಟಕ ಅಭಿಮಾನದ ವಾಣಿ, ನವ್ಯ ಕಾದಂಬರಿ ಲೋಕದ ರಾಣಿ, ಈ ಕನಕ ವೇಣಿ. ಇನ್ನು ಯಾವ ಕಾದಂಬರಿನೂ ಆಗಿಲ್ಲ ಬೋಣಿ. ಇನ್ನ ನನ್ನ ಪರಿಚಯ ತುರ್ವೇಕೆರೆ ನೇತ್ರಪ್ಪ, ರಿಟೈರ್ಡ್ ಮಿಲಿಟರಿ ಮ್ಯಾನ್. ಸದ್ದಾಂ ಹುಸೇನ್ ಯುದ್ಧದಲ್ಲಿ ಯುದ್ಧಕ್ಕಿದ್ದಾಗ ಮೀಸೆ ಉದುರೋಯ್ತು. ಸರ್, ತಾವು ಮಿಲಿಟರಿ ಏನ್ ಮಾಡ್ತಾ ಇದ್ರಿ? ಅಡಿಗೆ ಕೆಲಸ ಅಂದ್ರೆ ತಾತ್ಸಾರ ಮಾಡ್ಕೊಂಡ್ಬಿಟ್ಟೇನೆ. ಮಿಲಿಟರಿನಲ್ಲಿ ಕೈನಲ್ಲಿ ಬಂದೂಕ ಇಟ್ಕೊಂಡು ಯುದ್ಧ ಮಾಡೋನು ಮಾತ್ರ ವೀರ ಅಲ್ಲ, ಕೈನಲ್ಲಿ ಸೌಟ್ ಇಟ್ಕೊಂಡು ಅಡಿಗೆ ಕೆಲಸ ಮಾಡೋನು ವೀರ ಅಂತಲೇ ಲೆಕ್ಕ. ಇದು ಹೀಗೆ ಹಡಗ್ನಲ್ಲಿ ಕಕ್ಕಸ್ ಕ್ಲೀನ್ ಮಾಡೋನು ನಮ್ಮ ಊರಿಗೆ ಬತ್ತಿದಂಗೆ ಫಾರಿನ್ ರಿಟರ್ನ್ ಅಂತ ಹೇಳ್ಕೊತಾನಲ್ಲ, ಹಂಗೆ ಇದು. ಕಕ್ಕಸ್ನ ರೆಡಿ ಮಾಡಿ ಕಾಫಿನ ಕ್ಲೀನ್ ಮಾಡೋಗ. ಸರ್, ಗಾಬರಿ ಆಗ್ಬೇಡಿ, ಅವ್ರು ಹೇಳ್ತಾ ಇರೋದು ಕಕ್ಕಸ್ನ ಕ್ಲೀನ್ ಮಾಡಿ ಕಾಫಿ ರೆಡಿ ಮಾಡು ಅಂತ. ಅಂದಾಗೆ ನಿಮ್ಮ ನಾಮಾಂಕಿತವೇನು? ಭಾವ ಅಂತ. ಯಾರಿಗೆ ಭಾವ? ಕರಿಯೋ ಎಲ್ರಿಗೂ. ಅಂದ್ರೆ ನನ್ನ ಪೂರ್ಣ ಹೆಸರು ಬಾಗಲಕೋಟೆ ವಾಸುದೇವರಾವ್ ಅಂತ. ಬಾಗಲಕೋಟೆಯಿಂದ ಬಾ ತಗೊಂಡ, ವಾಸುದೇವರಾವ್ ಇಂದ ವಾ ತಗೊಂಡ, ಇವೆರಡಕ್ಕೂ ಕನೆಕ್ಷನ್ ಮಾಡ್ಬಿಟ್ಟೆ, ಭಾವ ಆಗೋದೆ. ಭಲೆ 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 ಭಲೆ, ನೀವು ಕೊಟ್ಟ ಕನೆಕ್ಷನ್ ತುಂಬಾ ಚೆನ್ನಾಗಿದೆ ಭಾವ. ಥ್ಯಾಂಕ್ ಯು. ನೀನು ಅದೇ ತರ ಕರಿತೀಯಲ್ಲೇ, ತಕ್ಷಣವಾಗಿ ವಾಸುದೇವರಾವ್ ಅಂತ ಕರಿಬಾರ್ದ? ಇಲ್ಲ ಇಲ್ಲ,
ಅದಕ್ಕಿಂತಲೂ ಭಾವ ಅನ್ನೋದು ಚೆನ್ನಾಗಿದೆ. ನೀವು ಅಷ್ಟೇ ಕಣ್ರಿ, ನೀವು ತುಂಬಾ ಉದ್ದ ಇದ್ಯಪ್ಪ ಹೆಸರು. ಅದನ್ನ 2 ಅಕ್ಷರಕ್ಕೆ ಕನೆಕ್ಷನ್ ಕೊಟ್ಕೋಬೋದಲ್ಲ? ಅದಕ್ಕೆ ಕನೆಕ್ಷನ್ ನಾನ್ ಕೊಡ್ಲಾ? ಇವ್ರ ಹೆಸರು ತುರುವೇಕೆರೆ ನೇತ್ರಪ್ಪ ಅಂತ. ಆ ತುರುವೇಕೆರೆಯಿಂದ ತೂ ತಗೊಂಬಂದಿಲ್ಲಿ ಮಡಿಕೊಂಬಿಡೋಣ. ಆ ನೇತ್ರಪ್ಪನಿಂದ ಮುಚ್ಚು ಬಾಯಿನ, ಅದೆಲ್ಲ ಚೆನ್ನಾಗಿರೋದಿಲ್ಲ. ನೀನ್ ಸುಮ್ನಿರ. ನಿಮ್ ಹೆಸರು ಕರೆಯೋದಕ್ಕೆ ನನಗೊಂಥರ ಕಸ್ಬಿಸಿ ಆಗತ್ತಪ್ಪ. ಏನೂ ಆಗಲ್ಲ, ಕರಿತಾ ಕರಿತಾ ರೂಢಿ ಆಗೋಗುತ್ತೆ. ಭಾವ, ನೀವ್ ಯಾವಾಗ ಬಂದ್ ಮನೆ ಸೇರ್ಕೋತೀರಾ? ಯಾವಾಗೇನೋ ಇನ್ನೊಂದು ಗಂಟೆ ಬಿಟ್ಕೊಂಡ್ ಬಂದ್ಬಿಡ್ತೀನಿ. ಸರ್ ಕಪ್ಪು. ನಿಮ್ ಹುಡುಗಿನೇ ನನ್ ಮಗನಿಗೆ ತಂದ್ಕೋತೀನಿ ಅಂತ ನಾನು ಯಾವತ್ತೋ ಮಾತು ಕೊಟ್ಟಿದ್ದೀನಿ. ಮಾತಂದ್ರೆ ಮಾತೆ. ಈ ಮಾತು ಕೊಟ್ಟು 2 ವರ್ಷ ಆಯ್ತು, ಇದುವರೆಗೂ ತಾಂಬೂಲನೇ ತಗೊಂಡಿಲ್ಲ. ನಮ್ಮ ಹುಡುಗಿ ಇಡಿಸಿಲ್ವೋ ಇಲ್ವೋ? ನಿಮ್ಗೆ ಆ ಅನುಮಾನನೇ ಬೇಕಾಗಿಲ್ಲ. ನನ್ ಮಗ ಇದುವರೆಗೂ ನನ್ ಮಾತಿಗೆ ಎದುರು ಹೇಳ್ದೋನೇ ಅಲ್ಲ. ಕಾಗ್ದ ಬರ್ತಿದ್ದೀನಿ, ಅವನ್ ಬರ್ತಿದ್ದ ಹಾಗೆ ಮುಹೂರ್ತ ಇಟ್ಕೊಂಡ್ಬಿಡೋಣ. ಮಗ ಅಂತಿದ್ದಾಗೆ ಬಂದ್ಬಿಟ್ರು. 100 ವರ್ಷ ಆಯಸ್ಸು. ಬಂದ್ಯಪ್ಪ, ಎಲ್ಲ ನಿನಗೋಸ್ಕರನೇ ಎದುರು ನೋಡ್ತಿದ್ವಿ. ಕಾಗ್ದದಲ್ಲಿ ಯೋಗಪ್ಪನವ್ರು ಅಂತ ಬರ್ದಿದ್ನಲ್ಲ, ಇವ್ರೇ. ನಮಸ್ಕಾರಪ್ಪ. ನಮಸ್ಕಾರ. ಮದ್ವೆ ವಿಷಯ ಮಾತಾಡೋಣ ಅಂತ ಬಂದಿದ್ದೀವಿ. ಅಮ್ಮ, 1 ನಿಮಿಷ ಒಳಗ್ ಬಾ. ಈಗ್ಲೇ ಬರ್ತೀನಿ, ಕೂತಿರಿ. ಏನಮ್ಮ, ನನ್ನ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ದೆ ಈ ಹೆಣ್ಣೋಡ ಶಾಸ್ತ್ರ ಎಲ್ಲ ಯಾಕೆ ಇಟ್ಕೊಂಡೆ? ನಿನ್ನ ಅಭಿಪ್ರಾಯ ತಿಳಿಸು ಅಂತಾನೆ ನಾನು ಕಾಗ್ದದಲ್ಲಿ ಕಾಗ್ದ ಬರ್ದೆ. ಒಂದಕ್ಕಾದ್ರೂ ಉತ್ತರ ಬರ್ದ್ಯಾ? ನನ್ ಮಾತ್ ಮೀರೋದಿಲ್ಲ ಅನ್ನೋ ನಂಬಿಕೆಯಿಂದ ನಾನು ಅವ್ರಿಗೆ ಮಾತು ಕೊಟ್ಟೆ. ಅಮ್ಮ, ನಾನು ಅಲ್ಲೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಅವಳೇ ಮದುವೆ ಮಾಡ್ಕೋತೀನಿ ಅಂತ ಅವ್ರ ಹಿರಿಯರಿಗೂ ಮಾತು ಕೊಟ್ಟು ಬಂದಿದ್ದೀನಿ. ನನ್ನ ಕೇಳ್ದೆ ಯಾಕ ಮಾತು ಕೊಟ್ಟೆ? ನನ್ನ ನಿರ್ಣಯನ ನೀನ್ ತಿರಸ್ಕರಿಸಲ್ಲ ಅನ್ನೋ ನಂಬಿಕೆಯಿಂದ. ಅದೇ ಅಭಿಪ್ರಾಯದಿಂದ ನಾನು ಅವ್ರಿಗೆ ಮಾತು ಕೊಟ್ಟೆ. ಕೊಟ್ಟ ಮಾತನ್ನ ತಪ್ಪೋದು ನಮ್ ವಂಶದಲ್ಲೇ ಇಲ್ಲ. ಅದಕ್ಕೆ ಮದುವೆಗೆ ಮುಹೂರ್ತನ ಇಡಿಸಿ ನಿನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಂದ್ರೆ ನನಗಿಷ್ಟ ಇಲ್ದೇ ಇದ್ರು ನೀನ್ ಆ ಹುಡುಗಿನೇ ಮದ್ವೆ ಮಾಡ್ಕೋತೀಯಾ? ನಾನು ಇಷ್ಟಪಟ್ಟರೆ ಹುಡುಗಿ ನೀನ್ ನೋಡಿದ್ರೆ ಖಂಡಿತವಾಗಿ ಮದುವೆ ಒಪ್ಕೋತೀಯಮ್ಮ. ನಾನೇನು ನೋಡ್ಬೇಕಾಗಿಲ್ಲ, ಹೋಗೋ. ಇದುವರೆಗೂ ನಿನಗ್ ಸಂಬಂಧಪಟ್ಟಿದ್ದು ಏನೇ ಇದ್ರು ತೀರ್ಮಾನ ತಗೋತಾ ಇದ್ದಿದ್ ನಾನು, ಆಚರಣೆಗೆ ತರ್ತಾ ಇದ್ದಿದ್ ನೀನು. ಆದ್ರೆ ಇದು ಮದುವೆ ವಿಷಯನಮ್ಮ. ಈ ವಿಷಯದಲ್ಲೂ ಅಷ್ಟೇ. ನಾನ್ ಹೇಳ್ದ ಹಾಗೆ ನೀನ್ ಕೇಳ್ಬೇಕು. ಸಾಧ್ಯ ಇಲ್ಲಮ್ಮ. ನಿನ್ನ ಮಾತು ನೆರವೇರಿಸಕ್ಕೋಸ್ಕರ ನಾನ್ ಪ್ರೀತಿಸಿರೋ ಹುಡುಗಿಗೆ ದ್ರೋಹ ಮಾಡಕ್ಕಾಗಲ್ಲ. ನನ್ನ ಸುಖ ಸಂತೋಷನ ನಿನ್ ಕಣ್ಣಾರ ನೋಡ್ಬೇಕು ಅನ್ನೋ ಆಸೆ ನಿನ್ಗಿದ್ರೆ ನೀನ್ ಖಂಡಿತವಾಗ್ಲೂ ಮದುವೆಗೆ ಬಂದು ಆಶೀರ್ವಾದ ಮಾಡ್ಲೇಬೇಕು. ಇದ್ರ ಮೇಲೆ ನೀನಿಷ್ಟ. ತಮ್ಮ ರಕ್ಷಣೆಗಾಗಿ ಇದ್ದ ಸೆಕ್ಯೂರಿಟಿ ಗಾರ್ಡ್ಗಳೇ ಮಿಷಿನ್ ಗನ್ನಿಂದ ಸುಟ್ಟು ಘೋರ ಕೊಲೆ ಮಾಡಿದ್ದಾರೆ. ಏನ್ ಚಿಕ್ಕದು ಮಾನ್ರು, ಪೇಪರ್ನ ಬಹಳ ಆಳವಾಗಿ ಓದ್ತಾ ಇದ್ದೀರಲ್ಲ, ಏನ್ ವಿಶೇಷ? ನಮ್ಮ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವ್ರನ್ನ ಬಹಳ ಘೋರವಾಗಿ ಸುಟ್ಟಾಕಿದಾರಂತೆ ನೋಡು. ಅವ್ರನ್ನ ತಿರ್ಗಾ ಸುಟ್ರ? ಅವ್ರ ಸತ್ತಾಗ್ಲೇ 7 ವರ್ಷ ಆಗ್ಲಿಲ್ವಾ? ಇದು 7 ವರ್ಷ ಹಿಂದಿನ ಪೇಪರ್ ಕಣ. ಫ್ರೀಯಾಗಿ ಸಿಗ್ತಲ್ಲ ಅಂತ ಸುಮ್ನೆ ಓದ್ತಾ ಇದ್ದೀನಿ ಇನ್ನೊಂದ್ಸಲ. ಇನ್ನು ಹಳೆ ಪೇಪರ್ ಹುಡುಕಿ ಮಹಾತ್ಮ ಗಾಂಧಿ ಕೊಂದವ್ರದ್ದು ಸಿಗುತ್ತೆ. ಕಾಫಿ ತಗೊಳ್ಳಿ. ಇದೇನ 2 ಕಪ್ ಕಾಫಿ ತಂದಿದ್ಯಾ? ನನಗೊಂದು, ನಿಮ್ಗೊಂದು. ನಮ್ಮಿಬ್ಬರಿಗೆ ಒಂದ್ ಸಾಕಾಗಲ್ವಾ? ಅದ್ ಹ್ಯಾಕೆ ಸರಿ ಹೋಗುತ್ತೆ? ಸರಿ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. 1 ಕಾಫಿ ಬದಲು 2 ಕಾಫಿ ತಂದ್ರೆ ಇನ್ನೊಂದು ಕಾಫಿನ ವೇಸ್ಟ್ ಮಾಡೋ ಅಂತಾನೆ ಲೆಕ್ಕ. ಇವತ್ತು ಹೋಟ್ಲಲ್ಲಿ 1 ಕಪ್ ಕಾಫಿ ಬೆಲೆ ಎಷ್ಟು ಗೊತ್ತಾ? 2 ರೂಪಾಯಿ. ಅಂದ್ರೆ ತಿಂಗಳಿಗೆ 60 ರೂಪಾಯಿ, ವರ್ಷಕ್ಕೆ 720 ರೂಪಾಯಿ, 10 ವರ್ಷಕ್ಕೆ 7200 ರೂಪಾಯಿ. ಅದೇ 100 ವರ್ಷಕ್ಕೆ 72,000 ರೂಪಾಯಿ. ನೀವ್ ಹೀಗೆ ಲೆಕ್ಕ ಹಾಕ್ತಾ ಕೂತಿದ್ರೆ ಯಾವ ಕೆಲ್ಸನೂ ಮಾಡಕ್ಕಾಗಲ್ಲ. ಕಾಫಿ ಆರು ಹೋಗ್ತಾ ಇದೆ, ಕುಡೀರಿ. ಇದನ್ನ ಫ್ಲಾಸ್ಕ್ ಅಲ್ಲಿ ಹಾಕಿಡು, ಸಂಜೆಗೆ ಬೇಕಾಗುತ್ತೆ. ಏನ್ರಿ ನಿಮ್ ಜಿಪಿಡ್ತಾನ? ನೋಡು, ಇದನ್ನ ಗಮ್ಮತ್ ಮಾಡ್ತೀನಿ. ಈ ಸಾಸರ್ಲಿರೋ ಕಾಫಿನ ಆ ಕಡೆಯಿಂದ ನೀನು, ಈ ಕಡೆಯಿಂದ ನಾನು ರೊಮ್ಯಾಂಟಿಕ್ ಆಗಿ ನೋಡ್ತಾ ಕುಡಿತಾ ಇದ್ರೆ ಇದನ್ನ ಯಾರಾದ್ರೂ ಜಿಪುಣ್ತನ ಅಂತಾರ? ಇಲ್ಲ, ಈ ಭಾವ ಕೂಡ ರೊಮ್ಯಾಂಟಿಕ್ ಟಚ್ ಅಂತಾರೆ. ಈ ರೀತಿ 50-50 ಶೇರ್ ಮಾಡೋಕೆನಾ ನೀವು ಸೀರಿಯಸ್ ಆಗಿ ಲೆಕ್ಕ ಹಾಕಿದ್ದು? ನಿಜವಾಗ್ಲೂ ನೀವು? ನೋ ಮೋರ್ ಡೈಲಾಗ್ಸ್. ಲೇಟ್ ಮಾಡಿದಷ್ಟು ಕಾಫಿ ತಣ್ಣಗ ಹೋಗುತ್ತೆ. ಆಮೇಲೆ ಇದನ್ನ ಬಿಸಿ ಮಾಡೋಕೆ ಸ್ಟವ್ ಬೇರೆ ದಂಡ. ಅಯ್ಯೋ, ಕಮಾನ್ ಕಮಾನ್. ಮನೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಈ ಹುಚ್ಚಪ್ಪನ ಹೇಗಪ್ಪ ಇಲ್ಲಿಂದ ಓಡಿಸೋದು ಅನ್ಕೊಂಡಿದ್ದೆ. ಒಟ್ಟಿನಲ್ಲಿ ಅವನೇ ಹೋಗ್ತಾ ನನ್ ಭಾರ ಎಲ್ಲ ಕಮ್ಮಿ ಮಾಡ್ತಾ ಇದ್ದಾನೆ. ಹೋಗೋದ್ರ ಬಗ್ಗೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀವಿ ಹುಚ್ಚಪ್ಪ? ನೋಡು, ಒಂದಲ್ಲ ಒಂದ್ ದಿನ ಎಲ್ರು ಹೋಗ್ಬೇಕಾದೆ ಅಲ್ವಾ? ತಗೋ, ಈ 4 ಕಣಿ ತಗೊಂಡು ದಾರಿ ಉದ್ದಕ್ಕೂ ಕಳ್ಳೆ ಬರ್ಫಿ ತಿಂತ ಹೋಗು. ನಾನ್ ಸಂಕಟ ಪಡ್ತಿರೋದು ಅದಕ್ಕೆಲ್ಲ. ಮತ್ತೆ ಅಮ್ಮ ಅವರು ಅಪ್ಪ ಅವ್ರ ಕಂಚಿಗೆ ಹೋಯ್ತಾ ಅವ್ರಲ್ಲ. ನೀವ್ ಹೋಗ್ತಾ ಇಲ್ವಾ? ಕಂಚಿಗ
ಈಗ ಯಾತಕ್ಕೆ? ಯಾಕೆಂತ ಕೇಳ್ತಾ ಇದ್ದಿಲ್ಲ? ಹೋಗ್ಲಿ ಬಿಡು. ಒಂದ್ ತಿಂಗಳು ಕಂಚಿ, ಕಾಶಿ, ರಾಮೇಶ್ವರ ಅಂತ ಸುತ್ತಾಡ್ಕೊಂಡು ತೀರ್ಥಯಾತ್ರೆ ಮಾಡ್ಕೊಂಡ್ ಬಂದ್ರೆ ಒಂದಷ್ಟು ಪುಣ್ಯ ಆದ್ರೂ ಬರುತ್ತೆ. ಅಯ್ಯಯ್ಯೋ, ಕಂಚಿಗೆ ಹೋಗ್ತಿರೋದು ಪುಣ್ಯ ಪಡ್ಕೊಳಕಲ್ಲಪ್ಪ, ಅಲ್ಲಿ ಒಳ್ಳೆ ಕಥೆಗಳು ಸಿಗುತ್ತೇನೋ ಅಂತ ನೋಡೋಕೆ. ಕಂಚಿಲಿ ಕಥೆಗಳು ಸಿಗುತ್ತಾ? ಅಲ್ಲಿ ರೇಷ್ಮೆ ಸೀರೆಗಳು ತಾನೇ ಸಿಗೋದು? ಹಾಗಲ್ಲಪ್ಪ, ನಾವು ಚಿಕ್ಕವರಾಗಿದ್ದಾಗ ದೊಡ್ಡವ್ರ ಕತೆ ಹೇಳ್ತಾ ಕೊನೆಯಲ್ಲಿ ಕತೆ ಕಂಚಿಗೆ, ನಾವೆಲ್ಲ ಮನೆಗೆ ಅಂತ ಹೇಳ್ತಿದ್ರಲ್ಲ, ಆ ರೀತಿ ಸೇರ್ಕೊಂಡಿರೋ ಕತೆಗಳೆಲ್ಲ ಕಂಚಿಲಿ ಶೇಖರವಾಗಿರ್ತವೆ ಅಂತ. ಹಾಗಾದ್ರೆ ನಿಮ್ಗೆ ಒಂದ್ ತಿಂಗಳು ಸಾಕಾಗಲ್ಲ ಬಿಡಿ. ಅದಕ್ಕೆ ವರ್ಷಗಳಾದ್ರೂ ಸರಿ ಒಳ್ಳೊಳ್ಳೆ ಕತೆಗಳನ್ನ ಆರಿಸಿ ನಿಧಾನವಾಗಿ ಬನ್ನಿ. ಅವರು ನಿಮ್ ಮೇಲಿನ ಅಭಿಮಾನಕ್ಕೆ ಹೇಳ್ತಾ ಇಲ್ಲ, ನೀವು ಮನೆ ಬಿಟ್ಟು ಹೋದ್ರೆ ದಿನಕ್ಕೆ 4 ಊಟ ಮಿಗುತ್ತೆ ಅಂತ ಹೇಳ್ತಿರೋದು. ಮುಚ್ಚ ಬಾಯ್, ನನ್ ವಿಷಯ ಗೊತ್ತಲ್ಲ. ಜಯ, ಮನೆ ಕಡೆ ಹುಷಾರಮ್ಮ. ಅಡಿಗೆ ಮಾಡಕ್ಕೇನು ಹುಚ್ಚಯ್ಯ ಇದ್ದೇನಲ್ಲ, ಒಂದ್ 4-5 ದಿವಸ ಒಳ್ಳೆ ಕತೆಗಳು ಸಿಕ್ಕಿದ ತಕ್ಷಣ ವಾಪಸ್ ಬಂದ್ಬಿಡ್ತೀನಿ. ಬರ್ಲಾ? ಹೋಗ್ಬೇಕಾ? ಬರ್ತೀನಿ. ಮೈದಾ ಅವರೇ. ಓಕೆ ಅತ್ತಿಗೆ ಅವರೇ, ಬರೋವಾಗ ಶುಭಾರ್ತೆ ತನ್ನಿ. ಅಯ್ಯೋ ಮುಂಡೇವ, ಹೊಸದಾಗ ಮದ್ವೆ ಆಗಿರೋರು ನೀವು ಕಣೋ, ನಾವಲ್ಲ. ಆದ್ರೂ ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ ಬಿಡಿ. ಬಾಯಿ ಮುಚ್ಕೊಂಡು ಸಾಮಾನ್ಯ ನಡೆಯೋ. ಆಯ್ತು ನಮ್ಗೆ. ನಮ್ ಮದ್ವೆಗ್ ನಿಮ್ಮಮ್ಮ ಬರ್ತಾರೆ ಬರ್ತಾರೆ ಅಂತ ಹೇಳಿದ್ರೆ ಹೊರತು ಬರ್ಲೇ ಇಲ್ಲ. ಯಾರು? ನಿಮ್ ತಾಯಿರಿ. ಹೋಗ್ಲಿ, ನಾವಾದ್ರೂ ಹೋಗವ್ರನ್ನ ನೋಡ್ಕೊಂಡ್ ಬರೋಣ ಅಂದ್ರೆ ನೀವ್ ಆಗ ಈಗ ಅಂತಿದ್ದೀರಿ ಹೊರತು ಕದಲ್ತಾನೆ ಇಲ್ಲ. ಪಾಪ, ಆಕೆ ಎಷ್ಟು ವೇದನೆ ಅನುಭವಿಸ್ತಿದಾರೋ ಏನೋ. ಯಾರು? ನಿಮ್ಮಮ್ಮ ರೀ. ಅವರೇನೋ ಹಠದಿಂದ ನಮ್ ಮದ್ವೆಗ್ ಬರ್ದೇ ಇರಬಹುದು. ಹೋಗ್ಲಿ, ಆಮೇಲೆ ನೀವಾದ್ರೂ ಒಂದ್ ಕಾಗದ ಬರೀಬಹುದಿತ್ತಲ್ಲ. ಅವ್ರನ್ನೊಂದ್ಸಲ ನೋಡ್ ಬಂದಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ರೋ ಏನೋ. ಯಾರು? ನಿಮ್ ತಾಯಿರಿ. ಎಷ್ಟ್ ಸರಿ ಹೇಳಿದ್ರು ಯಾರು ಯಾರು ಅಂತ ಕೇಳ್ತಿರಲ್ಲ, ನಿಮ್ಗೆ ಕಿವುಡ? ನನ್ ಕಿವುಡು ವಿಷಯ ಆಗಿರ್ಲಿ, ನೀನ್ ಮಾತ್ರ ಹಾಳು ಮಾಡ್ಬಿಟ್ಟಲ್ಲ. ನಾನೇನ್ ಹಾಳು ಮಾಡ್ದೆ? 3 ಹೊತ್ತಕ್ಕಾಗಷ್ಟು ಮೊಸರನ್ನ ಒಂದೇ ಸಲ ಸುರಿದಿದ್ಯಲ್ಲ. ಅದಕ್ಕೇನೀಗ? ಸ್ವಲ್ಪ ಅನ್ನ ಹಾಕೊಳ್ಳಿ. ಅಯ್ಯೋ, ಇದು ಬೇರೆ ದಂಡನ? ಏನು ಬೇಕಾಗಿಲ್ಲ, ನಾನು ಹಾಗೆ ಕುಡಿತೀನಿ. ನೋಡ್ ಜಯ, ನಮ್ಮ ಅಮ್ಮನ ಬಗ್ಗೆ ನೀವ್ ಇನ್ನ ಗೊತ್ತಿಲ್ಲ. ಅವಳು ಕೋಪದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ, ಹಠದಲ್ಲಿ ಚಿತ್ರದುರ್ಗದ ಓಬವ್ವ. 1 ವರ್ಷದಲ್ಲಿ ಒಂದು ಮುದ್ದಾದ ಮಗುನ ಎತ್ಕೊಟ್ಬಿಡು, ಅವಳು ಕೋಪ ತಾಪನೆಲ್ಲ ಒಂದ್ ಕಡೆ ಕಟ್ಟಿಟ್ಬಿಟ್ಟು ಅವಳಷ್ಟು ಕವಳೆಯಲ್ಲಿ ಓಡ ಬಂದ್ಬಿಡ್ತಾಳೆ. ಅಯ್ಯೋ, ಇದೆಲ್ಲ ಬೇರೆ ವೇಸ್ಟೇ. ರೀ, ಈ ದುಡ್ಡನ್ನ... ಏನ್ ಜಯ, ದುಡ್ಡನ್ನ ಬ್ಯಾಂಕ್ ಕಟ್ಬೇಕಾ? ಕೂಡ ನಾನು ಕಟ್ತೀನಿ. ಈ ದುಡ್ಡು ಬ್ಯಾಂಕ್ ಕಟ್ಟೋಕಲ್ಲ. ಮತ್ತೆ? ನಾಳೆ ನಾನು ಹುಟ್ಟಿದಬ್ಬ ಸೀರೆ ತರೋಣ ಅಂತ. ಮೊನ್ನೆ ತರ ಕಂಪ್ಯೂಟರ್ ಸೀರೆ ಅಂತ ತಗೊಂಡೆ, 1 ತಿಂಗಳು ಮುಂಚೆ 3D ಸೀರೆ ಅಂತ ಬೇರೆ ತಗೊಂಡಿದ್ಯಾ. ಈಗ ಮತ್ತೆ ಯಾಕೆ? ನಾನು ಹುಟ್ಟಿದ ಹಬ್ಬಕ್ ನೀವಂತೂ ಒಂದ್ ಸೀರೆ ಕೊಡಿಸ್ಲಿಲ್ಲ. ಅಟ್ಲೀಸ್ಟ್ ನನ್ ದುಡ್ಡಲ್ಲಾದ್ರೂ ಒಂದ್ ಸೀರೆ ತರ್ತೀನಿ. ನೋಡ್ದೆಯಾ, ಹುಟ್ಟಿದ ಬುದ್ಧಿನ ಹುಟ್ಟಿದ ಉಡುಪಿನಲ್ಲಿ ಇದನ್ನೇ ಚೆನ್ನ. ಆಹಾ, ಈ ಕಂಜೂಸ್ ಬುದ್ಧಿಗೆ ಏನ್ ಕಮ್ಮಿ ಇಲ್ಲ ನೋಡಿ. ಅಂಗಡಿಲಿ ದ್ರೌಪದಿ ಸೀರೆ ಅಂತ ಲೇಟೆಸ್ಟ್ ಡಿಸೈನ್ ಬಂದಿದೆ, ಹೋಗಿ ತಗೊಂಡ್ ಬನ್ನಿ. ಜಯ, ಇನ್ನೊಂದ್ಸಲ ಯೋಚನೆ ಮಾಡು. ಸಾಕು ಸುಮ್ನಿರಿ. ನಿಮ್ಮ ಜಿಪ್ಪಣಿ ತಂದಿದ್ದ ಒಳ್ಳೆ ಟಿಫನ್ ಅಂತೂ ಮಾಡಕ್ಕಾಗಲ್ಲ, ಊಟನೂ ಮಾಡದೆ ಸಾಯ್ತಾ ಇದೀವಿ. ಹೆಚ್ಚಿಗೆ ಮಾತಾಡ್ರೆ ಹೋಗಿ ತಗೊಂಡ್ ಬನ್ನಿ. ತಗೊಂಡ್ ಬನ್ನಿ ಹಿಂದೆ. ಏನೇ ಆದ್ರೂ ಒಂಥರ ಲಕ್ಕಿ ಕಣೆ ಅಲ್ಲ? ಏನೇ ಜಯ, ಸೀರೆ ತುಂಬಾ ಚೆನ್ನಾಗಿದೆ. ಹೌದಾ? ಇದು ದ್ರೌಪದಿ ಸೀರೆ ಅಂತ ನಮ್ಮ ಯಜಮಾನ್ರು ನನ್ ಪ್ರೆಸೆಂಟ್ ಮಾಡಿದ್ದು. ಹಾಗಾದ್ರೆ ನೀ ಸೀರೆ ಉಟ್ಕೊಂಡಾಗ್ಲೆಲ್ಲ ನಿಮ್ ಯಜಮಾನ್ರು ದುಶ್ಯಾಸನ ಆಗ್ಬಿಡ್ತಾರೆ ಇನ್ನು. ಅಂದಾಗೆ ಟೈಮ್ ಎಷ್ಟು? ಟೈಮು ಅಯ್ಯೋ, ನೋಡ್ಕೊಂಡಲ್ಲ ನನ್ನ ಕಾಫಿ ಕುಡಿಯೋದು, ಸೀರೆ ಎಲ್ಲ ಕರೆ ಮಾಡ್ಬಿಟ್ಟಿಯಲ್ಲ. ಈಗ ಅಂಗಡಿ ಅವ್ನು ಹೆಂಗ್ ವಾಪಸ್ ಕೊಡ್ಲಿ? ಏನು ವಾಪಸ್ ಕೊಡೋದಾ? ತುಂಬಾ ಖರ್ಚು ಯಾಕೆ ಅಂತ 1-2 ದಿನಕ್ಕೆ ಬಾಡಿಗೆ ತಂದಿದ್ದೆ. ನೀನ್ ಹುಟ್ಟಿದ ಬಗ್ಗೆ ಹೊಸ ಸೀರೆ ಉಟ್ಕೊಂಡಾಗೂ ಇರುತ್ತೆ, ನಿನ್ ಫ್ರೆಂಡ್ಸ್ಗೆಲ್ಲ ತೋರಿಸಿದಾಗೂ ಇರುತ್ತೆ ಅಂತ ತಂದಿದ್ದೆ. ಈಗ ಕರೆ ಮಾಡ್ಬಿಟ್ಟಿಯಲ್ಲ, ಈ ಕರೆ ಹೆಂಗ್ ಹೋಗ್ಸೋದು ಅಂತ ಯೋಚನೆ ಮಾಡ್ಬೇಕು. ಹುಟ್ಟದಬ್ಬಕ್ಕೊಂದ್ ಸೀರೆ ಕೊಂಡ್ಕೊಳ್ಳೋ ಯೋಗ್ಯತೆ ಇಲ್ಲ, ಜಮ್ಮ ಬೇರೆ ಕೇಡು. ಗಂಡ ಹೆಂಡತಿ ಇಬ್ರು ಸಂಪಾದಿಸ್ತೀರಾ, ಎಲ್ಲ ಕೂಡಿಟ್ಟು ಹೋಗೋಗ್ ಹೊತ್ಕೊಂಡು ಹೋಗ್ತೀರಾ. ಉಟ್ಕೊಂಡಿರೋ ಸೀರೆ ಕೂಡ ಬಾಡಿಗೆ ತಂದಿರೋದು, ಇದ್ರ ಪ್ರದರ್ಶನ ಬೇರೆ, ಫಾಲ್ಸ್ ಪ್ರೆಸ್ಟೀಜ್. ನಾವ್ ತಿಂತಾ ಇರೋ ಕೇಕ್ ಕೂಡ ಯಾವ್ದಾದ್ರು ಬೇಕರಿಲಿ ಬಾಡಿಗೆ ತಂದಿರ್ಬೇಕು. ಎಲ್ಲ ಕಕ್ಕು ಅಂದ್ರೆ ಕಷ್ಟ. ಬಂದ್ರೆ ಜಯ, ಈಗಾಗ್ಲೇ ಬೇಕಾದಷ್ಟು ಸೀರೆಗಳನ್ನ ಬೇರೆ ತುಂಬಾ ತುಂಬಿಕೊಂಡಿದ್ಯಾ. ಅದು ಅಲ್ಲದೆ ನಮ್ಮಂತವ್ರು ಅಷ್ಟೊಂದು ಸೀರೆಗಳನ್ನ ತಗೊಳ್ಳೋ ಅವಶ್ಯಕತೆ ಆದ್ರೂ ಏನಿದೆ? ನಮ್ಮಂತವ್ರು ಅಂದ್ರೆ ನಾವೇನ್ ತಿರ್ಪೆ ಬಿಡ್ಕೊಂಡು ತಿಂತಾ ಇದೀವಾ? ಇದೇ ರೀತಿ ದುಬಾರಿಯಾಗಿ ಖರ್ಚು ಮಾಡ್ತಿದ್ರೆ ಕೊನೆಗೆ ಅದೇ ಗತಿ ಬರುತ್ತಷ್ಟೇ. ಅದ್ ದುಬಾರಿ ಹಾಗೆ ಆಗುತ್ತೆ. ಆಸೆಗೆ ತಕ್ಕಾಗ ಬಟ್ಟೆ ಹಾಕೊಳ್ಳೋದು ಈಗ ತುಂಬಾ ಅಗತ್ಯ ರೀ.
ಆಸೆ ಅಗತ್ಯ ಅಂತ ಎಷ್ಟು ಯೋಚನೆ ಮಾಡ್ತೀಯೋ ನಮ್ಮ ಆದಾಯ ಕೂಡ ಎಷ್ಟು ಅಂತ ಅಷ್ಟೇ ಯೋಚನೆ ಮಾಡ್ಬೇಕು. ಆದಾಯ ಸಾಲದೆ ಹೋದ್ರೆ ಅದನ್ನ ಹೆಚ್ಚಿಸ್ಕೊಳ್ಳೋ ದಾರಿ ನೋಡಿ ಅಷ್ಟೇ ಹೊರತು ನನ್ನ ಆಸೆ ಆಕಾಂಕ್ಷೆಗಳನ್ನ ಸಾಯಿಸ್ಕೊಂಡು ಬದುಕೋಕೆ ನನ್ ಕೈಲಾಗೋದಿಲ್ಲ ರೀ. ಜಯ 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 ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವೇ? ನವಿಲ್ ಕುಣಿತೆ ಅಂತ ಕೆಂಪುತ ರೆಕ್ಕೆ ಕಿತ್ಕೊಂಡಾಗ ಆಡ್ಬೇಡ. ನಾನೇ ನಿನ್ನ ಹರಿದಿರ ಸೀರೆ ಉಟ್ಕೊಂಡೋಗ ಅಂತ ಹೇಳಿಲ್ವಲ್ಲ. 4 ಜನರಿಗೆ ಗೌರವದಿಂದ ಬಾಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮನೇಲಿ ಇದೆಯಲ್ಲ. ಅದು ಅಲ್ಲದೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕಣೆ. ಇಲ್ಲಾಂದ್ರೆ ನಾಳೆ ಸಾಲದವ್ರ ಪಾಲಾಗಿ ಬೀದಿಲ್ ಬಿದ್ರೆ ಎಷ್ಟು ಅವಮಾನ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡು. ನಾಳೆ ಬಗ್ಗೆ ಆಲೋಚನೆ ಮಾಡ್ತಾ ಇವತ್ತು ಜಿಪಣ ತಂದಿಂದ ಬದುಕೋದು ನನ್ ರಕ್ತದಲ್ಲೇ ಬಂದಿಲ್ಲ. ಜಯ ನನ್ನ ಈ ಮುಂದಾಲೋಚನೆನ ಜಾಣತನ ಅಂತಾರೋ ಇಲ್ಲ ಚಿಪುಣತನ ಅಂತಾರೋ ಚೆನ್ನಾಗಿ ಯೋಚನೆ ಮಾಡು. ಜಾಣತನ ಅಂತ ಯಾರು ಹೇಳಲ್ಲ, ಕಂಜೂಸ್ ಅಂತಾರೆ. ಜಯ ಅಂದ್ರೆ ಚಿಲ್ಟ್ರಿ ನನ್ ಸ್ಟ್ಯಾಂಪೇ. ಅಗ್ನಿವ ಶುಚಿರ್ಭವ ಆದಿತ್ಯವ ತೇಜೋಭವ ಬ್ರಹ್ಮಾಯುರಾಯುರ್ಭವ ಈಶ್ವರಾಯ ವೀರ್ಯಭವ ಶಾರದಾ ಭುವನೇಶ್ವರಿ ಧನಂತೆ ಆಯುಷ್ಪುತ್ರಾಂ ದದಾತುತೆ. ಜಯ 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 ಏನ್ರಿ ನೋವಾಯ್ತಾ? ಪರವಾಗಿಲ್ಲ. ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇತ್ತು. ಟ್ಯಾಬ್ಲೆಟ್ ಗಂಟಾಣಿ ಹೇಗಪ್ಪ ಖರ್ಚು ಮಾಡಿದ್ದೇವ್ರೆ ಅಂತಿದ್ದೆ. ಈ ಗೋಡೆ ತಗಲ್ಸ್ಕೊಂಡು ನನ್ ತಲೆನೋವು ಕಮ್ಮಿ ಆಯ್ತು, ಎಂಟಾಣಿನೂ ಮಿಕ್ತು. ಜಯ ಜಯ ಈಗ ಬರ್ತಾ ಇರೋ ಕಮಿಷನರ್ ಹೆಸರು ರೇಖಾದಾಸ್ ಕೊಯ್ರಾಲ ಅಂತೆ. ನೇಪಾಳದಲ್ಲಿ ಹುಟ್ಟಿ ಬೆಳೆದಿದ್ರು, ಕನ್ನಡ ಬಹಳ ಚೆನ್ನಾಗಿ ಮಾತಾಡ್ತಾರಂತೆ. ಬಂದ್ಮೇಲೆ ಗೊತ್ತಾಗತ್ತಲ್ಲ. ಪ್ರೊಫೆಸರ್ ಮಾಡ್ಕೊಳ. ಬನ್ನಿ ಬನ್ನಿ ಎಲ್ಲ ಬನ್ನಿ. ಮೇಡಮ್ ವೆಲ್ಕಮ್. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು. ಪ್ಲೀಸ್ ಟೇಕ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾನು ಸಂದೇಹರಾವ್ ಅಂತ, ಇಲ್ಲಿ ಚೀಫ್ ಮ್ಯಾನೇಜರ್. ಇವರು ಜಯಕುಮಾರಿ ಅಂತ ನಿಮ್ PA. ನಮಸ್ಕಾರ. ಇವನು ನಮ್ಮ ಆಫೀಸ್ ಪ್ಯೂನ್ ತಿಪ್ಪಯ್ಯ. ನಮಸ್ಕಾರ ಮೇಡಮ್. ನಮಸ್ತೆ. ಇವರೆಲ್ಲ ನಮ್ ಸ್ಟಾಫ್. ಎಲ್ಲರಿಗೂ ನನ್ನ ವಂದನೆಗಳು. ನಾನು ನೇಪಾಳದಲ್ಲಿ ಹುಟ್ಟಿ ಅಲ್ಲೇ ದೊಡ್ಡವಳಾದೆ. ಅಲ್ಲೇ ಆಗಿದ್ದು ಒಳ್ಳೇದಾಯ್ತು. ಆದರೂ ನಾನು ಕನ್ನಡ ಚೆನ್ನಾಗಿ ಮಾತನಾಡಬಲ್ಲೆ. ನಿಮ್ಮ ಕರ್ನಾಟಕದಲ್ಲಿ ಕರ್ತವ್ಯ ಶ್ರದ್ಧೆಯಿಂದ ಹೆಸರು ಸಂಪಾದಿಸಿದ SP ಸಾಂಗ್ಲಿಯಾನ ನನ್ನ ಸೋದರ ಮಾವ. ಸಾಂಗ್ಲಿಯನ್ನ ಇವ್ರ ಸೋದ್ರ ಮಾವ ಅಂತೆ. SP ಸಾಂಗ್ಲಿಯಾನ ಇಲ್ಲಿಂದ ಅಲ್ಲಿಗೆ ಬಂದು ಕನ್ನಡಿಗರು ತುಂಬಾ ಒಳ್ಳೆಯವರು, ಸಾಯುವವರೆಗೂ ಅವರ ಸೇವೆ ಎಷ್ಟು ಮಾಡಿದರೂ ಸಾಲದು ಎಂದು ಹೇಳಿ ಹೇಳಿ ನನಗೂ ಕನ್ನಡಿಗರ ಸೇವೆ ಮಾಡಬೇಕು ಎಂದು ಆಸೆ ಹೆಚ್ಚಾಗಿ ಈ ಕರ್ನಾಟಕಕ್ಕೆ ನಾನು ಟ್ರಾನ್ಸ್ಫರ್ ಮಾಡಿಸಿ ಬಂದಿದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಂದು ನೀವು ನನಗೆ ಗೌರವ ನೀಡುವ ಹಾಗೆ ನನ್ನ ನಾಯಿಗೂ ಸಹ ಗೌರವ ನೀಡಬೇಕು. ನನ್ನ ಹಸ್ಬೆಂಡ್ ಹೋದಾಗಿನಿಂದ ನಾನು ಈ ನಾಯನ್ನು ಇಟ್ಟುಕೊಂಡಿದ್ದೇನೆ. ಇಟ್ಕೊಂಡಿದ್ದೀನಿ ಅಂದ್ರೆ ತಪ್ಪಾಗತ್ತೆ ಮೇಡಮ್. ಏಯ್ ಅದ್ಯಾಗೋ ತಪ್ಪಾಗತ್ತೆ? ಅವ್ರ ಕಡೆ ಇಟ್ಕೋತಾರ ಏನೋ ನಿತ್ತೆಪ್ತೀರ. ಮೇಡಮ್, ನಾಯಿನ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಾರ್ದು, ಸಾಕೊಂಡಿದ್ದೀನಿ ಅಂತ ಹೇಳ್ಬೇಕು. ಥ್ಯಾಂಕ್ ಯು ಜಯ. ನಾನು ಇವರ ಜೊತೆ ರೂಮಿನಲ್ಲಿ ಇರುತ್ತೇನೆ. ನೀನು ನಾನು ನೋಡಬೇಕಾಗಿರುವ ಫೈಲ್ಸ್ ಸಿದ್ಧ ಮಾಡು. ಸರಿ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ ಕಮಿಷನರ್ PA ಅವರೇ. ಅಯ್ಯೋ ದೇವ್ರೆ, ಇವನ್ ಯಾಕೆ ಇಲ್ಲಿಗೆ ಬಂದ? ಹಲೋ ಜಯಕುಮಾರಿ B. ಇದೇನ್ ಗೊತ್ತಾ? ವಿಚ್ಛೇದನ ಪತ್ರ ಆದ್ರೆ ಸಂತೋಷ ಪಡ್ತೀನಿ. ವಿಚ್ಛೇದನ ಅಲ್ಲ, ನಿನ್ ಮೇಲೆ ವಿಜಯ ಸಾಧಿಸಿದ ಪೇಪರ್ಸ್. ಅರ್ಥ ಆಗ್ಲಿಲ್ವಾ?
ನೀನೇನೋ ಕಮಿಷನರ್ ಪಿ ಅನ್ಕೊಂಡು ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ನನ್ನ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡಿಸ್ದೆ. ಆದ್ರೆ ಈ ವರ್ಷದ ಮಾರ್ಕೆಟ್ ಕಾಂಟ್ರಾಕ್ಟ್ ಕೂಡ ನಂದೇ. ಕಾಲ್ ಹಿಡ್ಕೊಂಡು ಸಂಪಾದಿಸೋದಿಕ್ಕೆ ಈ ಪೋಸ್ ಏನ್ ಬೇಕಾಗಿಲ್ಲ ಅಂತೀನಿ. ಕಾಲ್ ಹಿಡ್ಕೊಂಡೋ ಕೈ ಹಿಡ್ಕೊಂಡೋ ಅದೇನಿಗೆ ಬೇಕಾಗಿಲ್ಲ. ಅಂತೂ ವಿಜಯ ಸಾಧಿಸದ್ನಲ್ಲ, ಈ ವಿಷಯದಲ್ಲಿ ಮಾತ್ರ ಅಲ್ಲ, ಯಾವುದೇ ವಿಷಯದಲ್ಲೂ ವಿಜಯ ನಂದೆ. ಇದನ್ನ ನೀನು ಹೇಳ್ಬಿಡೋಣ ಅಂತಾನೆ ಬಂದೆ. ನಿಮಗೆ ಕಾಂಟ್ರಾಕ್ಟ್ ಸಿಕ್ಕಷ್ಟು ಸುಲಭವಾಗಿ ನಾನ್ ಸಿಕ್ಕೋದಿಲ್ಲ. ಬೇಗ ಮನೆಯಿಂದ ಆಚೆ ಹೋದ್ರೆ ಬಾಗ್ಲು ಹಾಕೋತೀನಿ. ಸಾಧ್ಯ ಇಲ್ಲ. ನೀನ್ ಹತ್ರ ತುಂಬಾ ವಿಷಯ ಮಾತಾಡ್ಬೇಕು, ನಾನು ಹೋಗಲ್ಲ. ಶಾಂತಮ್ಮ, ಅವ್ರನ್ನ ಹೊರ ಕಳಿಸಿ ಬಾಗ್ಲು ಹಾಕು. ಅಮ್ಮ, ನಾನು ನಿನಗೆ ಹೇಳ್ತಾ ಇರೋದು ಹೋಗು ಅಂದೆ. ಸರಿ. ಅಮ್ಮ, ನೀನೇನಿಲ್ಲಿ? ಹೌದು, ನೀನು ಮಾಡಿದ ಘನ ಕಾರ್ಯಕ್ಕೆ ಅತ್ತೆ ಸೊಸೆ ಆಗಿರೋ ಅದೃಷ್ಟ ಅಂತೂ ಪಡ್ಕೊಂಡ್ ಬಂದಿಲ್ಲ. ಕೊನೆ ಪಕ್ಷ ಮನೆ ಕೆಲಸ ಮಾಡ್ಕೊಂಡು ಸೊಸೆಗೆ ಮೊಮ್ಮಗನಿಗೆ ಸೇವೆ ಮಾಡ್ತಾ ನೀನು ಮಾಡಿದ ಪಾಪಕ್ಕೆ ಸ್ವಲ್ಪನಾದ್ರೂ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ ಅಂತ ಕೆಲಸದೊಳಾಗಿ ಸೇರಿದ್ದೀನಿ. ಅಂದ್ರೆ ಇವರೇ ನನ್ ಪ್ರಿಂಟಿಂಗ್ ಮಿಷಿನ್? ನಾನೇ ನಮ್ಮ ಪಾಪ ಮಾಡ್ದೆ. ಏನ್ ಮಾಡ್ತೀಯಾ? ಪ್ರೇಮ್ಸಿ ನನ್ ಮಾತನ್ ಮೀರಿ ಮದುವೆ ಮಾಡ್ಕೊಂಡೆ. ಅಂತ ಹೆಂಡತಿನ ಯಾಕೋ ದೂರ ಮಾಡ್ಕೊಂಡೆ? ನಾನೇನು ಅವಳ ದೂರ ಮಾಡ್ಲಿಲ್ಲ. ಅವಳಿಗೆ ಪಿತ್ತ ನೆತ್ತಿಗೇರಿ ನನ್ನನ್ನೇ ಬಿಟ್ಟು ಹೊಟ್ಟದ್ಲು. ಏನ್ ಗಂಡ್ಸು ಅಂತ ಹುಟ್ಟಿದ್ಯಾ ನೀನು? ಈ ಮಾತು ಹೇಳಕ್ಕೆ ನಿನಗೆ ನಾಚಿಕೆ ಆಗಲ್ಲ? ಇದ್ರಲ್ಲಿ ನಾಚಿಕೆ ಪಡೋಂಥದ್ದೇನಮ್ಮ ಇದೆ? ಹೆಚ್ಚಿಗೆ ಖರ್ಚು ಮಾಡೋದು ತಪ್ಪು ಒಂದೇ. ಮಾತಿಗೆ ಮಾತು ಬೆಳೆದು ನನ್ನ ಸೂಟ್ ಕೇಸ್ ತೆಗೆದು ಆಚೆ ಕಡೆ ಬಿಸಾಕಿದ್ಲು ಅಂದ್ರೆ ಅವಳಿಗೆ ನನ್ನ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ ಅಂತಾನೆ ಅರ್ಥ. ಗಂಡದವನಿಗೆ ಇದಕ್ಕಿಂತ ಅವಮಾನ ಇನ್ನೇನಮ್ಮ ಆಗ್ಬೇಕು? ಕೋಪದಲ್ಲಿ ಹೆಂಡತಿ ತಪ್ಪು ಮಾಡಿರ್ಬಹುದು, ತಕ್ಷಣ ಹೊರಟೋಗದ? ಅಯ್ಯೋ ದಡ್ಡ, ದಾಂಪತ್ಯ ಅಂದ್ರೆ ತಿಂಗಳಿಗೊಂದ್ಸಲ ನೀನ್ ಹೆಂಡತಿ ತರೋ ಸಂಬಳನೂ ಅಲ್ಲ, ವರ್ಷಕ್ಕೊಂದ್ಸಲ ನೀನ್ ಸಂಪಾದಿಸೋ ಕಾಂಟ್ರಾಕ್ಟು ಅಲ್ಲ. ಅದು ಜನ್ಮ ಜನ್ಮದ ಬಂಧ ಕಣೋ. ಈ ಜನ್ಮದ ಬಂಧ ಹಿಂಗಾಯ್ತು, ಇನ್ನು ಜನ್ಮ ಜನ್ಮದ ಬಂಧ ಬೇರೆ. ನೀನು ಬೇಗ ಮನೆಗ್ ಬಾ. ಅಯ್ಯೋ ನನ್ ಕರ್ಮ. ಶಾಂತಮ್ಮ, ಏನಮ್ಮ? ಆಫೀಸ್ನಿಂದ ಬರುವಾಗ ಚಪ್ಲಿ ಕಿತ್ತೋಯ್ತು, ಸ್ವಲ್ಪ ಹೊಲ್ಸ್ಕೊಂಡ್ ಬರ್ತೀಯಾ? ಯಾಕೆ ಆಗುತ್ತಾ ಇದೀಯಾ? ಅಭ್ಯಾಸ ಇಲ್ವಾ? ಇಲ್ಲಮ್ಮ, ಇದೇ ಮೊದಲನೇ ಸಲ. ಅತ್ತೆ, ನನ್ ಕ್ಷಮಿಸ್ಬಿಡಿ ಅತ್ತೆ, ಸಮಾಧಾನ ಮಾಡ್ಕೊಮ್ಮ. ನೀನೇನ್ ತಪ್ಪು ಮಾಡಿದೀಯ ಅಂತ ಕ್ಷಮಿಸ್ಬೇಕಮ್ಮ. ಅತ್ತೆ, ನೀವ್ ಯಾರು ಅಂತ ಗೊತ್ತಿಲ್ದೆ ನಾನ್ ನಿಮ್ಗೆ ಅವಮಾನ ಆಗೋ ಹಾಗೆ ನಡ್ಕೊಂಡ್ಬಿಟ್ಟೆ. ನಾನ್ ನಿಮಗ್ ಮಾಡ್ಬೇಕಾದ ಸೇವೆನೆಲ್ಲ ನಿಮ್ ಕೈಯಿಂದ ಮಾಡಿಸ್ಕೊಂಡ್ಬಿಟ್ಟೆ. ಸಂಕಟ ಪಡ್ಬೇಡಮ್ಮ. ನನ್ನಿಂದ ಸೇವೆ ಮಾಡಿಸ್ಕೊಂಡಿದ್ದಕ್ಕೆ ನೀನಿಷ್ಟು ಸಂಕಟ ಪಟ್ರೆ, ಹಿರಿಯವಳಾಗಿದ್ರು ಕೂಡ ನಿಮ್ಮಿಬ್ಬರನ್ನು ಒಂದು ಮಾಡ್ಲಿಲ್ವಲ್ಲ ಅಂತ ನಾನೆಷ್ಟು ಸಂಕಟ ಪಡ್ತಿದ್ದೀನಿ ಗೊತ್ತಾ? ಜಯ, ಒಂದು ಸಂಸಾರ ಬೇರೆ ಬೇರೆ ಆಗೋದಕ್ಕೆ ಗಂಡನೋ ಹೆಂಡ್ತಿನೋ ಯಾರೋ ಒಬ್ರು ಮಾತ್ರ ಕಾರಣ ಆಗಿರ್ತಾರೆ. ಆದ್ರೆ ನಿಮ್ಮ ವಿಷಯದಲ್ಲಿ ನೀವಿಬ್ರೂ ಕಾರಣ ಅಂತ ನನಗೆ ಚೆನ್ನಾಗ್ ಗೊತ್ತು. ಯಾವ್ದೇನೇ ಆಗ್ಲಿ, ಆದಷ್ಟು ಬೇಗ ನೀವಿಬ್ರೂನು ಒಂದಾಗ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಮ್ಮ. ಭಗವಂತನ ಮೇಲೆ ಭಾರ ಹಾಕುವುದಕ್ಕೆ ನೀವು ಭಗವಂತನನ್ನು ಕೇಳಿ ದೂರ ಆದಿರಾ? ನೀವಾಗಿ ನೀವೇ ತಾನೇ ದೂರ ಆದಿರಿ. ಅದೇ ತಾಯಿ ಇವ್ರು ಮಾಡಿದ ತಪ್ಪು. ಅಮ್ಮ, ನೀವು ದೊಡ್ಡ ಮನಸ್ಸು ಮಾಡಿ ಈ ದಂಪತಿಗಳನ್ನ ಒಂದ್ ಮಾಡಿ ಪುಣ್ಯ ಕಟ್ಕೊಳ್ಳಿ. ಪುಣ್ಯಕ್ಕೋಸ್ಕರ ಅಲ್ಲದಿದ್ದರೂ ಇವರಿಬ್ಬರನ್ನು ಒಂದು ಮಾಡೋ ಜವಾಬ್ದಾರಿ ನನ್ನದು. ಏಕೆ ಎಂದರೆ ಜಯ ನನ್ನ PA, ಆತ ಕೂಡ ಮುನ್ಸಿಪಾಲಿಟಿ ಕಾಂಟ್ರಾಕ್ಟರು. ಅಂದರೆ ಇಬ್ರು ನನ್ನವರೇ ತಾನೇ. ನಾನು ವಯಸ್ಸಿರೋ ಮನುಷ್ಯಳಾಗಿ ಮೇಡಮ್, ವಯಸ್ಸಿನ ಮನುಷ್ಯಳಾಗಿ ಅಲ್ಲ, ಒಳ್ಳೆ ಮನಸ್ಸಿನ ಮನುಷ್ಯಳಾಗಿ. ಕರೆಕ್ಟ್, ಒಳ್ಳೆ ಮನಸ್ಸಿನ ಮನುಷ್ಯಳಾಗಿ ಇವರಿಬ್ಬರನ್ನು ಒಂದು ಮಾಡಲು ನಾನು ಪ್ರಯತ್ನ ಪಡುತ್ತೇನೆ. ಯಾವುದಕ್ಕೂ ಟೈಮ್ ಬರಬೇಕು ಅಲ್ಲವೇ? ಏ ಚಿಕ್ಕ, ಅಂಗಡಿಗೆ ಹೋಗಿ ಸ್ವಲ್ಪ ಹಣ್ಣು ತಗೊಂಬಾ. ಆಯ್ತು. ನಿಮ್ಗೆ ಹಣ್ಣು ಬೇಕಾ? ಒಂದ್ ನಿಮಿಷ ಇರಿ. ತಗೊಳ್ಳಿ, ಒಳ್ಳೆ ಹಣ್ಣು, ಬ್ರೆಡ್ ಕೂಡ ಇದೆ. ಇದನ್ನ ತಗೊಂಡು 20 ರೂಪಾಯಿ ಕೊಡಿ. ಇಷ್ಟಕ್ಕೆ 20 ರೂಪಾಯಿ? ಸರ್, ಒಂದ್ 15 ರೂಪಾಯಿ ಕೊಡಿ ಸರ್.
15 ರೂಪಾಯಿ ಅದೆಲ್ಲ ಆಗಲ್ಲ. ನನ್ನ ಹತ್ರ ಒಂದ್ 10 ರೂಪಾಯಿ ಇದೆ, ತಗೋ. ಸರಿ, ಒಂದಷ್ಟೇ ಲಾಭ ಕೊಡಿ. ಏನೋ ನನ್ ಮಗನೇ, ನನಗೆ ಅಂತ ಇಟ್ರೆ ಹಣ್ಣ ಇಲ್ಲ ಮಾರ್ಬಿಟ್ಟು ದುಡಿಸ್ಕೊಂತ ಇದ್ಯಾ? ಈ ಹಣ್ಣು ತಿನ್ ಮಾತ್ರಕ್ಕೆ ನೀನ್ ಬದುಕ್ಬಿಟ್ಯಾ? ಹೇಗಿದ್ರು ನಾಳೆ ನೀನ್ ಸಾಯಂತಾನೆ. ಏನೇ ಆಯ್ತು? ನಾನು ಹಾಸಿಗೆ ಬಿಟ್ಟು ಎದ್ದೇಳಬಾರ್ದು ಅಂತ ಹೇಳಿದ್ರೆ ಒಳ್ಳೆ ದರ ನುಗ್ತಾ ಇದೆಯಲ್ಲ. ಏನ್ ಆಸ್ಪತ್ರೆ ಅನ್ಕೊಂಡು ಅಥವಾ ಮುನ್ಸಿಪಾಲಿಟಿ ಸ್ಟೇಡಿಯಂ ಅನ್ಕೊಂಡು? ಸಾರಿ ಡಾಕ್ಟರ್, ನನ್ ಮಗ ಕೀಟ್ಲೆ ಮಾಡಿ ಓಡ್ತಾ ಇದ್ರೆ. ಅಶ್ವಿನಿ ರಜಪೂತ್ ತರ ಓಡೋದೆ? ನಿನಗಿರೋದೇ 24 ಗಂಟೆ ಟೈಮು, ಅದ್ರಲ್ಲಾಗ್ಲೇ 12 ಗಂಟೆ ಆಗೋಗಿದೆ. ಹೀಗೆ ಕತ್ತೆ ಕಿರುಬನ್ ತರ ಓಡ್ತಾ ಇದ್ರೆ ಸ್ಪಾಟ್ ಅಲ್ಲೇ ಗೊಟಕನ್ ಬಿಡ್ತೀಯ. ಅದು ನಿಂಗೂ ಲಾಸು, 1 ಲಕ್ಷ ರೂಪಾಯಿ ಫೀಸು ನನಗೂ ಲಾಸು. ಮೈಂಡ್ ಇಟ್. ನೀನ್ ಕಂಜೂಸ್ತಾನ ನೋಡಿ ಅನುಭವಿಸಿ ನಂಗೆ ತಲೆ ಕೆಡೋಗ್ಬಿಟ್ಟದೆ. ಇನ್ನು ನಿನ್ ಕಂಜೂಸ್ತಾನ ಜಾಸ್ತಿ ಆಗ್ಬಿಟ್ರೆ ಇಲ್ಲಿರೋ ಡಾಕ್ಟ್ರಿಗೆಲ್ಲ ಹುಚ್ಚಿಡ್ದು ಬಿಡ್ತದೆ. ಹೋಗಲೇ, ಹೋಗದಿದ್ರೆ ಸರ್ನ ಬುರ್ನ ಸ್ಮಶಾನಕ್ಕೆ ಹೋಗಲೇ ಹೋಗಲೇ. ಹೋದ್ ಕೆಲ್ಸ ಏನಾಯ್ತಮ್ಮ? ಸಾಲ ಎಲ್ಲೂ ಹುಟ್ಲಿಲ್ಲಪ್ಪ. ಮನೇನು ಬಂಗಾರನು ಅಡ ಇಟ್ರೆ ಹಣ ಕೊಡ್ತೀವಿ ಅಂದ್ರು. ಆದ್ರೆ ನಮ್ ಹತ್ರ ಅಷ್ಟು ಬೆಲೆ ಬಾಳುವಂತ ವಸ್ತು ಯಾವುದೂ ಇಲ್ಲ. ಈ ಗಂಡಾಂತರದಿಂದ ಹೇಗ್ ನೀನ್ ಪಾರಾಗ್ತೀಯೋ ಆ ತಿರುಪತಿ ತಿಮ್ಮಪ್ಪನೇ ಕಾಪಾಡ್ಬೇಕು. ಆ ತಿರುಪತಿ ತಿಮ್ಮಪ್ಪನ ಹುಂಡಿಲಿ ಎಂದಾದ್ರೂ 1 ಪೈಸಾ ಹಾಕಿದಾರ ಇವ್ರು? ಆ ದೇವ್ರು ಇವ್ರನ್ನ ಬದುಕ್ಸೋದಿಕ್ಕೆ? ಅಯ್ಯೋ ನನ್ನ ಮಗನೇ, ನಾನ್ ಬ್ರೈನ್ ಟ್ಯೂಮರಿಂದ ಸಾಯದಂಗಿರ್ಲಿ, ನಿನ್ ಮಾತಲ್ಲೇ ನನ್ನ ಸಾಯಿಸ್ಬಿಡ್ತಿಯಲ್ಲೋ. ಏನಪ್ಪಾ, ಇನ್ ಸ್ವಲ್ಪ ದಿವಸದಲ್ಲಿ ನೀನು ಸಾಯೋನು ಅಂತ ಗೊತ್ತಾಯ್ತು. ನಿನ್ನ ಇಂಟರ್ವ್ಯೂ ಮಾಡೋಣ ಅಂತ. ಯಾಕೆಂದ್ರೆ ನಾನ್ ಬರೀತಾರೋ ಕಾದಂಬರಿಗೆ ಸ್ವಲ್ಪ ಒಳ್ಳೆ ವಿಷಯಗಳು ಸಿಗುತ್ತೇನೋ ಅಂತ ಕೇಳಲಾ? ಮೊದಲನೇದಾಗಿ ನೀನಿನ್ನು ಎಷ್ಟು ದಿವಸಕ್ಕೆ ಸಾಯಬಹುದು ಅಂತ ಹೇಳಿದಾರೆ? ಇವತ್ತು ನಾಳೆ ಅಂದವ್ರೆ. ಇವತ್ತು ನಾಳೆನಾ? ಅಯ್ಯಯ್ಯೋ. ಸರಿ, ಎರಡನೇದಾಗಿ ನಿನಗೆ ಸಾಹಿತ್ಯ ಅಂತ ಹೇಳಿದ್ರಲ್ಲ, ಆಗ ನಿನಗೆ ಭಯ ಅನಿಸ್ಲಿಲ್ವಾ? ಭಯ ಆದ್ರೆ ಕುಣಿದಾಡ್ಲಾ? ಓಹೋ ಸರಿ. ಆಮೇಲೆ ಇನ್ನೊಂದು, ನೀನೇನಾದ್ರೂ ಸಡನ್ ಆಗಿ ಗೊಟ್ಟಕ್ ತಂದ್ಬಿಟ್ರೆ? ಅವನೇನಾದ್ರೂ ಗೊಟ್ಟಕಂದ್ರೆ ನಿನಗೇನೆ ಬತ್ತು ಪಿಂಡ, ಅವನ್ ಪಿಂಡ. ಅಲ್ಲಿ ನೋಡೆ, ನಿಮ್ ಬಾವ ಮಂಚದ ಮೇಲೆ ನಿನ್ ದರಿದ್ರ ಪ್ರಶ್ನೆಗಳಿಗೆ ಗಡಗಡ ಅಂತ ನಡುಗ್ತಾ ಇದ್ದಾನೆ. ಬಿಡ್ರಿ, ಅವನ್ಗೆ ಯಾಕೆ ಹೆದರಿಕೆ? ಹೇಗೋ ಅವನು ನಾಳೆನೆ ಸಾಯೋನಲ್ವಾ? ಅವನು ಸತ್ರೇನು? ಅವನ್ ಜೀವನದಲ್ಲಿ ಮಾಡಿರೋ ತಪ್ಪನ್ನ ಜ್ಞಾಪಿಸ್ಕೊಂಡು ಭಯದಿಂದ ಸಾಯ್ತಿದ್ದಾನೆ. ಜಿಪುಣಿತನದಿಂದ ಕೂಡಿಟ್ಟಿದ್ನಲ್ಲ 1 ಲಕ್ಷ ರೂಪಾಯಿ, ತನ್ನ ಸಂಸ್ಕಾರಕ್ಕೆ ದೊಕ್ಲಿಲ್ವಲ್ಲ ಅಂತ ಮಾನಸಿಕವಾಗಿ ಕೊರಗಿ ಸಾಯಿಸಿದ್ದಾನೆ. ಅಯ್ಯೋ, ನೀವು ನನ್ನ ಸಮಾಧಾನ ಪಡಿಸ್ತಾ ಇದ್ರು ಇಲ್ಲ ಮಾತಲ್ಲಿ ಚಿಚ್ಚಿ ನನ್ನ ಸಾಯ್ತಾ ಇದ್ರು? ನನಗಂತೂ ಅರ್ಥ ಆಗ್ತಾ ಇಲ್ಲ. ಆಗಲ್ಲ ಕಣೋ. ಏನಾಗಲ್ಲ? ನನ್ನ ಹೆದರ್ಸಿ ಎಲ್ರು ನನ್ನ ಒಂದೇ ಸಾರಿ ಸಾಯಿಸ್ಬೇಕಂತ ತೀರ್ಮಾನ ಮಾಡಿದ್ರೆ ಹೊರತು ಯಾರಾದ್ರೂ ಒಬ್ರು, ಅಟ್ಲೀಸ್ಟ್ ಒಬ್ರು ನನ್ನ ಬದುಕಿಸ್ಬೇಕಂತ ಪ್ರಯತ್ನ ಪಡ್ತಾ ಇದ್ರಾ? ಅರ್ಧ ಗಂಟೆ ಆಯುಸ್ ಕಡಿಮೆ ಆಗೋಯ್ತಿಲ್ಲ. ಮಗು ಏನಂದ್ರೆ? ಒಂದ್ ತುತ್ತು ತಿನ್ನಪ್ಪ. ನನಗೆ ಬೇಡಮ್ಮ. ಕೊನೆ ತುತ್ತು ತಿನ್ಸೋ ಅದೃಷ್ಟನು ನನಗಿಲ್ಲದ ಹಂಗ್ ಮಾಡ್ತೀಯ ಅಮ್ಮ. ನಾನು ಮಾಡಿದ ತಪ್ಪೇನು ಅಂತ ಅರ್ಥ ಮಾಡ್ಕೊಂಡೆ, ಆದ್ರೆ ಅದನ್ನು ಸರಿಪಡಿಸ್ಕೊಳಕ್ಕೆ ಆ ದೇವ್ರು ನನ್ಗೆ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಮನುಷ್ಯನ ಜೀವನಕ್ಕೆ ಬೇಕಾಗಿರೋದು ಬರೀ ದುಡ್ಡಲ್ಲ, ಅದಕ್ಕಿಂತ ಮುಖ್ಯವಾದ್ದು ಪ್ರೀತಿ, ವಿಶ್ವಾಸ, ಆಪ್ಯಾಯತೆ ಅಂತ ತಿಳ್ಕೊಂಡೆ. ಆದ್ರೆ ಅದನ್ನ ಅನುಭವಿಸೋಕ್ಕೂ ಪುಣ್ಯ ಮಾಡಿರ್ಬೇಕು. ಅದನ್ನ ನಾನು ಪಡ್ಕೊಂಬೋದಿಲ್ಲಮ್ಮ. ಯಾಕೆಂದ್ರೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ನಾನು ಬದುಕಿರೋದು. ಏನ್ ತೀರ್ಮಾನ ತಗೊಂಡ್ರಿ? ಹಣ ಎಲ್ಲೂ ಸಿಗ್ಲಿಲ್ಲ ಡಾಕ್ಟರ್. ಒಂದು 10 ದಿನ ಟೈಮ್ ಕೊಟ್ರೆ 1 ಪೈಸೆನೂ ಬಿಡದಾಗೆ ನಿಮ್ ದುಡ್ಡನ್ನ ತೀರಿಸ್ಬಿಡ್ತೀನಿ. ಆಗೋಲ್ಲ ರೀ. ಅಂದ್ರೆ ನಿಮಗೆ ಪೇಷಂಟ್ಗಿಂತ ಹಣನೇ ಮುಖ್ಯ ಆಗೋಯ್ತಾ? ಯಾಕೆ? ನಿಮಗ್ ಮುಖ್ಯ ಅಲ್ವಾ? ನಿಮ್ಮ ವಿಷಯ ಅಲ್ಲ ನನಗೆ ಚೆನ್ನಾಗಿ ಗೊತ್ತು ಮಿಸ್ಟರ್. ರೂಪಾಯಿಗೋಸ್ಕರ ಲೋಭಿತನಿಂದ ನಿಮ್ಮ ಪ್ರಾಣಕ್ಕೆ ಸಂಸ್ಕಾರ ತಂದುಕೊಂಡ ಕಂಜೂಸ್ ನೀವು. ನನ್ನ ಹತ್ರ ದುಡ್ಡಿನ ಬಗ್ಗೆ ಮಾತಾಡ್ತೀರಾ? ಡಾಕ್ಟರ್ ನಿಂತ್ಕೊಳ್ರಿ. ನೋಡಿ, ಮರ್ಯಾದೆ ಕೇಳ್ತಾ ಇದೀನಿ, ನಂಗೆ ಆಪರೇಷನ್ ಮಾಡ್ತೀರಾ? ದಬಾಯಿಸ್ತೀರಾ? ಮಾಡಲ್ಲ. ಮಾಡಲ್ಲ? ಮಾಡ್ತಾ ಇಲ್ವಾ? ಮಾಡ್ರಿ. ಇವನು ಮರ್ಯಾದೆ ಕೇಳಲ್ಲ. ಗುಡ್ ಮಾರ್ನಿಂಗ್ ಮೇಡಮ್. ಇವರು ಫೀಸ್ ಇಲ್ಲದೆ ಆಪರೇಷನ್ ಮಾಡಿ ಅಂತ ತುಂಬಾ ಗಲಾಟೆ ಮಾಡ್ತಾ ಇದ್ರು. ಮಾಡಲ್ಲ ಅನ್ನೋದಕ್ಕೆ ನನ್ನೇ ಹೊಡಿಯೋಕ್ ಬಂದ್ರು. ಇಂಥ ರೌಡಿಗಳನ್ನ ಏನ್ ಮಾಡ್ಬೇಕು ನೀವೇ ಹೇಳಿ? ವೆರಿ ಗುಡ್. ನಾನು ಆಸೆ ಪಟ್ಟ ಬದಲಾವಣೆ ಈ ಮನುಷ್ಯದಲ್ಲಿ ಆಗಿರೋದ್ರಿಂದ ನಾನು ಆಡಿದ ನಾಟಕ ಜಯವಾದಂತೆ. ನಾಟಕ? ಹೌದು.
ವಾಸುದೇವರಾವ್ ಅವರಿಗೆ ಯಾವ ಬ್ರೈನ್ ಟ್ಯೂಮರು ಇಲ್ಲ. ಮತ್ತೆ ಎಕ್ಸ್ರೇ? ವಾಸುದೇವರಾವ್ ಅವರ ಎಕ್ಸ್ರೇ ನನ್ನ ಬಳಿ ಇಟ್ಟುಕೊಂಡು ಬ್ರೈನ್ ಟ್ಯೂಮರ್ ಇರೋ ಇನ್ನೊಬ್ಬರ ಎಕ್ಸ್ರೇನ ಡಾಕ್ಟರ್ ಹತ್ರ ಕಳ್ಸಿದ್ದು ನಾನೇ. ಇಷ್ಟೊಂದು ನಾಟಕ ಯಾಕೆ ಆಡಿದ್ರಿ ಮೇಡಮ್? ಇಷ್ಟೊಂದು ನಾಟಕ ಆಡಿದ್ರಿಂದಾನೆ ಸಾವು ಹತ್ರಕ್ಕೆ ಬಂದಾಗ ಜೀವನದ ಮೇಲೆ ಪ್ರೀತಿ ಹೆಚ್ಚಾಯ್ತು. ತನ್ನ ಹೆಂಡತಿ ಮಕ್ಕಳ ಜೊತೆ ಒಟ್ಟಾಗಿ ಬಾಳಿ ಬದುಕುವೆಗೆಂಬ ಆಸೆ ಉಂಟಾಯ್ತು. ಈ ರೀತಿ ಆಸೆ ಉಂಟು ಮಾಡಿ ನಿಮ್ಮಿಬ್ಬರನ್ನು ಒಂದು ಮಾಡೋದೇ ನನ್ನ ಜೀವನದ ಗುರಿ ಹಾಗೂ ದೇಹದ ಸೇವೆ. ಮೇಡಮ್, ದೇಹದ ಸೇವೆ ಅಲ್ಲ, ದೇಶದ ಸೇವೆ. ಗಂಡ ಹೆಂಡತಿನ ಒಂದ್ ಮಾಡೋದಕ್ಕೆ ನೇಪಾಳದಿಂದ ಬಂದಿರೋ ನೀವು ಇಷ್ಟೊಂದು ಶ್ರಮ ತಗೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಡಾಕ್ಟ್ರೇ, ನನಗೆ ಹುಚ್ಚು ಬಿಟ್ಟೋಯ್ತು. ನಾನು ಯಾರು ಅಂತ ಗೊತ್ತಾಗೋಯ್ತು. ದಯವಿಟ್ಟು ನಾನು ಡಿಸ್ಚಾರ್ಜ್ ಮಾಡ್ಬಿಡಿ. ವೆರಿ ಗುಡ್, ಕೂಡಲೇ ಡಿಸ್ಚಾರ್ಜ್ ಮಾಡ್ತೀನಿ. ನೋಡಿದ್ರ ನನ್ನ ಟ್ರೀಟ್ಮೆಂಟ್ ಮಹತ್ವನಾ? ಯು ಸಿ ಮಿಸ್ಟರ್ ಹುಚ್ಚಯ್ಯ. ಹುಚ್ಚಯ್ಯನ ಯಾರದು? ಹೋಯ್ಸ್ ದಟ್ ಫೆಲೋ. ಐ ಆಮ್ ಆಲ್ ಫಾರ್ ಹಿಚ್ಕಾಕ್. ಈ ಹಾಸ್ಪಿಟಲ್ಗೆ ಒಬ್ಬ ದೊಡ್ಡ ಡಾಕ್ಟರ್. ಕೂಡಲೇ ನಿಮ್ಗೆ ಆಪರೇಷನ್ ಮಾಡಿದವ್ರು ನಿಮ್ಗೆ ಹುಚ್ಚಿದ್ದು ಬಿಡುತ್ತೆ. ಕಮಾನ್ ನೋಡಿ, ನೋಡಕ್ಕೆ ದೊಡ್ಡ ಡಾಕ್ಟರ್ ಅಂತೆ. ಕಮಾನ್, ನಿಮ್ಗೆ ಹುಚ್ಚಿದೆ ಯಾರು ಗೊತ್ತಾ? ನಾನು ಆಪರೇಷನ್ ಮಾಡ್ಬೇಕು. ಗಂಡ ಹೆಂಡತಿಯನ್ನು ಒಂದು ಮಾಡುವುದಕ್ಕೆ ನಾನು ಆಡಿದ ನಾಟಕಕ್ಕೆ ಕತ್ತೆ ನಾಯಕ ಯಾರು ಗೊತ್ತಾ? ಕತ್ತೆ ನಾಯಕ ಅಲ್ಲ ಮೇಡಮ್, ಕಥಾನಾಯಕ. ಅಚ್ಚ, ಕಥಾನಾಯಕ ಯಾರು ಗೊತ್ತಾ? ನಿಮ್ಮ ಮಗನೇ. ಅಂದ್ರೆ ಮಗ ತಿದ್ದಿದ ಸಂಸಾರ ಅನ್ನಿ. ಅಲ್ಲ, ನಾನು ಸ್ಟ್ಯಾಂಪ್ ತಿದ್ದಿದ್ದ ಸಂಸಾರ.